ಭಗವಂತನಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋರಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋ ನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणे दित्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितपारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विवाहे आमुनं तीर्थं साधु वृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतं यस्य सारस्वतस्रोतो वकुलामोदवासितं श्रुतीनां दुष्टमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिपृढोद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देव श्रीमान् धनञ्जयसारथिः सन्तसारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। निगमान्तमहादेशिकाय नमः। 6ನೇ ಅಧ್ಯಾಯ ಕಡೆಯಲ್ಲಿ ಯೋಗದ ವಿಷಯವನ್ನೆಲ್ಲ ಉಪದೇಶ ಮಾಡಿದಾಗ ಅರ್ಜುನನಿಗೆ ಸಂದೇಹ ಬಂತು. ಸ್ಥಿರವಾಗಿ ಯೋಗವನ್ನು ಹೇಗೆ ಸಾಧಿಸೋದು? ಈ ಚಂಚಲವಾದ ಮನಸ್ಸನ್ನು ಇಟ್ಟುಕೊಂಡು ಸ್ಥಿರವಾದ ಯೋಗವನ್ನು ಸಾಧಿಸೋದು ಬಹಳ ಕಷ್ಟ. ಆದ್ದರಿಂದ ಯೋಗದ ಶೈಲಿ ಆರಂಭಿಸಿಬಿಟ್ರೆ ಆರಂಭದಲ್ಲಿಯೇ ವಿಚ್ಛೇದವಾಗಬಹುದು, ಇಲ್ಲ ಬಹಳ ಕಾಲ ಮುಂದುವರಿದ ಮೇಲೆ ವಿಪಕ್ವವಾದ ಒಂದು ದಶೆಯಲ್ಲಿ ಕಡೆಯಲ್ಲಿ ವಿಚ್ಛೇದವಾಗಬಹುದು. ಮನಸ್ಸು ಯಾವಾಗ ಯಾವ ರೀತಿ ಪ್ರಭಾವ, ಅದರ ಪೂರ್ವಜನ್ಮದ ವಾಸನೆಗಳು, ಅದೆಲ್ಲ ಪ್ರಾರಬ್ಧ ಕರ್ಮದ ವಾಸನೆ ಮೊದಲಾದದ್ದೆಲ್ಲ ಮನಸ್ಸನ್ನು ಬೇರೆ ಕಡೆ ತಿರುಗಿಸಿಬಿಟ್ರೆ ಏನಾಗುತ್ತೆ ಇವನಿಗೆ, ಒಬ್ಬ ಯೋಗಿಗೆ? ಯಾಕೆಂದರೆ ಅವನು ಕರ್ಮವನ್ನು ಮಾಡಿ ಸ್ವರ್ಗಾದಿ ಫಲಗಳನ್ನು ಪಡೆಯಲಿಲ್ಲ. ಕರ್ಮವನ್ನೆಲ್ಲ ಫಲಾಶಾರಹಿತವಾಗಿ ಸಾತ್ವಿಕ ತ್ಯಾಗದೊಡನೆ ಮಾಡಿದ್ದು. ಯೋಗವನ್ನು ಚಲಿಸವಾಗ್ಬಿಟ್ರೆ ಯೋಗವು ಕೂಡ ಹೋಗಿಬಿಡುತ್ತೆ. ಆದ್ದರಿಂದ ಐಹಿಕ ಫಲಗಳು ಸಿಗಲಿಲ್ಲ, ಆಮುಷಿಕ ಫಲಗಳು, ಯೋಗವೂ ಸಿಗಲಿಲ್ಲ, ಆತ್ಮಾವಲೋಕನವೂ ಸಿಗದೆ ಮಧ್ಯದಲ್ಲಿ ಅವನಿಗೆ ನಾಶವಾಗಿಬಿಡ್ತಾನೆಯೇ ಅನ್ನುವಂತಹ ಸಂದೇಹ ಅರ್ಜುನನಿಗೆ. ಕೃಷ್ಣ ಆವಾಗ ಅದನ್ನು ಉತ್ತರ ಕೊಡ್ತಾನೆ. ಯೋಗದ ಮಹಿಮೆಯನ್ನೆಲ್ಲ ತಿಳಿಸಿಬಿಟ್ಟು ಅವನಿಗೆ ಯಾವ ರೀತಿಯಲ್ಲಿಯೂ ನಾಶವಾಗುವುದಿಲ್ಲ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಪರಮಾತ್ಮ ತಿಳಿಸ್ತಾನೆ. ಇಲ್ಲಿ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತೆ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅದರಿಂದ ಇದು ಕೈಮುತಿಕ ನ್ಯಾಯ ಅಂತ ಹೇಳಿ ಕರ್ಮಯೋಗದ ಆರಂಭದಲ್ಲಿಯೇ ಹೇಳಿ ಆಯಿತು. ಕರ್ಮಯೋಗದಲ್ಲಿ ವಿಚ್ಛೇದ ಬಂದರೆ ಹೇಗೆ ಅಂತ ಹೇಳಿದ್ರೆ, ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳಿದ ಮೇಲೆ ಯೋಗ ದಶೆಯಲ್ಲಿ ಹೋದರೂ ಕೂಡ ಕರ್ಮಯೋಗಕ್ಕಿಂತ ಇನ್ನೂ ಅದರಲ್ಲಿ ಮುಂದುವರಿದ ಒಂದು ದಶೆ. ಆದ್ದರಿಂದ ಇದರಲ್ಲಿ
ಕೈಮುತಿಕ ನ್ಯಾಯ ಕಿಮುತ ಹೇಳಲೇಬೇಕಾಗಿಲ್ಲ. ಅವನು ಹೇಳ್ತಾರೆ, ಕೃಷ್ಣನು ಹೇಳೋದು, ಈಗ ಇಲ್ಲಿಯೇ ಆಗಲಿ ಬೇರೆ ವಿಷಯಗಳಲ್ಲಿ ಇಹ ಅಮೂತ್ರ ಅಂತ ಹೇಳಿದ್ರೆ ಯೋಗಿಯು ಈಗ ಪ್ರವೃತ್ತನಾಗಿರೋದು ಆತ್ಮಾವಲೋಕನಕ್ಕೆ. ಆದ್ದರಿಂದ ಇಹ ಆತ್ಮಾವಲೋಕನವು ಸ್ವರ್ಗಾದಿ ಫಲಗಳು ಎರಡೂ ಕೂಡ ಅವನಿಗೆ ನಾಶವಾಗುವುದಿಲ್ಲ. ಎರಡರಿಂದಲೂ ವಿನಾಶ ತತ್ರ ತಸ್ಯ ವಿದ್ಯತೆ. ಯಾವುದು ಆಸೆ ಪಟ್ಟರೆ ಅದನ್ನು ಪಡಿತಾನೆ, ಮತ್ತೆ ಯೋಗವು ಅವನಿಗೆ ಸಿದ್ಧಿಸುತ್ತೆ. ಎರಡೂ ಉಂಟಾಗುತ್ತೆ ಅವನಿಗೆ. ಆ ರೀತಿ ಆಸೆ ಏನಾದರೂ ಬಂದರೆ, ಬರದೇ ಹೋದರೆ ಅವಿಚ್ಛಿನ್ನವಾಗಿ ಯೋಗವು ಪೂರ್ಣವಾಗುತ್ತೆ, ಆತ್ಮಾವಲೋಕನವು ಲಭಿಸುತ್ತೆ. ನಹಿ ಕಲ್ಯಾಣ ಕೃತೆ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಇದು ಮಂಗಳಕರವಾದ ಕೆಲಸ. ಮುಮುಕ್ಷುತ್ವವನ್ನು ಪಡೆಯೋದೇ ದೊಡ್ಡ ಕಷ್ಟ. ಮುಮುಕ್ಷುತ್ವವನ್ನು ಪಡೆದು ಫಲಾಭಿಸಂಧಿರಹಿತವಾಗಿ ಕರ್ಮಗಳನ್ನೆಲ್ಲ ಭಗವದಾರಾಧನ ರೂಪವಾಗಿ ಮಾಡಿಕೊಂಡು ಧ್ಯಾನದ ಸ್ಥಿತಿಗೆ ಬಂದವನು ಇಂತಹ ಒಂದು ಆತ್ಮಾವಲೋಕನ ಆತ್ಮ ಸ್ವರೂಪವನ್ನು ತಿಳಿದು ಪರಮಾತ್ಮನನ್ನು ಪಡೆದುಕೊಳ್ಬೇಕು ಅಂತ ಮಾರ್ಗದಲ್ಲಿ ಹೋಗ್ತಾ ಇರೋವನಿಗೆ ಅದಕ್ಕಿಂತ ಮಂಗಳಕರವಾದ ಒಂದು ಕೆಲಸವಿಲ್ಲ. ಆದ್ದರಿಂದ ಇವನಿಗೆ ಕಲ್ಯಾಣ ಕೃತ, ಇಂತಹ ಒಂದು ಮಂಗಳಕರವಾದ ಮಾರ್ಗದಲ್ಲಿ ಹೋಗ್ತಾ ಇರೋವನಿಗೆ ಎಂದಿಗೂ ದುರ್ಗತಿ ಬರೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕೃಷ್ಣನು ತಿಳಿಸ್ತಾನೆ. ಶ್ರದ್ಧೆಯ ಯೋಗೆ ಪ್ರಕ್ರಾಂತಸ್ಯ. ಅವನಿಗೆ ಬಹಳ ಶ್ರದ್ಧೆ ಇತ್ತು, ಆದರೆ ಪ್ರಯತ್ನದಲ್ಲಿ ಕೊರೆಯಾಗಿತ್ತು, ಪ್ರಯತ್ನದಲ್ಲಿ ವೈಕಲ್ಯ. ಆದ್ದರಿಂದಲೇ ಅದು ಯೋಗದಿಂದ ವಿಚಲಿತನಾಗಿಬಿಡ್ತಾನೆ. ಶ್ರದ್ಧೆ ಅನ್ನೋದು ಇದ್ದರೂ ಕೂಡ ಪ್ರಯತ್ನವೂ ಇರಬೇಕು. ಆದ್ದರಿಂದ ಅಭ್ಯಾಸ ವೈರಾಗ್ಯ ಎರಡೂ ಕೂಡ ಬಹಳ ಪ್ರಧಾನ ಅಂತ ಹೇಳಲ್ಪಟ್ಟಿತು. ಶ್ರದ್ಧೆಯ ಯೋಗೆ ಪ್ರಕ್ತಾಂತಸ್ಯ ತಸ್ಮಾತ್ ಪ್ರಚ್ಯುತಸ್ಯ ಇಹ ಚ ಅಮೂತ್ರ ಚ ವಿನಾಶೋ ನ ವಿದ್ಯತೆ. ಪ್ರಾಕೃತ ಸ್ವರ್ಗಾದಿ ಭೋಗಾನುಭವೇ ಬ್ರಹ್ಮಾನುಭವೇ ಚ. ಎರಡು ಕೂಡ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸಬೇಕು ಅಂತ ಆಸೆ ಬಂದರೆ ಅದನ್ನೂ ಅನುಭವಿಸ್ತಾನೆ. ತ್ರಿವರ್ಗ ಪುರುಷಾರ್ಥದಲ್ಲಿ ಆಸೆ ಬಂದುಬಿಟ್ರೆ ಎಲ್ಲವೂ ಅವನಿಗೆ ಅನುಭವ ಇನ್ನೂ ಅಧಿಕವಾಗಿಯೇ ಲಭಿಸುತ್ತೆ ಈ ಯೋಗದ ಬಲದಿಂದ. ಆ ಯೋಗದ ಒಂದು ಸಾಮರ್ಥ್ಯ ಬಲ ಕ್ಷೀಣವಾಗುವುದಿಲ್ಲ, ಹಾಗೆಯೇ ಇದ್ದು ಮತ್ತೆ ಇವನನ್ನು ಯೋಗದಲ್ಲಿ ಪ್ರವರ್ತಿಸಿ ಅವನಿಗೆ ಯೋಗವು ಇನ್ನೂ ಪುಷ್ಕಳವಾಗಿ ಪೂರ್ಣವಾಗುವ ಹಾಗೆ ಮಾಡುತ್ತೆ ಯೋಗ. ಅದು ಅದರ ಒಂದು ಮಹಾತ್ಮ್ಯೆ ಅಂತ ಹೇಳಿ, ಯೋಗ ಮಹಾತ್ಮ್ಯೆ, ಯೋಗ ಸಿದ್ಧಿ ಅಂತ ಇಲ್ಲಿ ಆಳವಂದಾರು ಹೇಳಿದ್ದು. ಯೋಗ ಸಿದ್ಧಿ ಎನ್ನುವ ಶಬ್ದ, ಸಿದ್ಧಿ ಎನ್ನುವ ಶಬ್ದಕ್ಕೆ ಮಹಾತ್ಮ್ಯ ಅಂತ ಭಾಷ್ಯಕಾರರು ವಿವರಿಸ್ತಾರೆ. ಇಲ್ಲಿ ಯೋಗದ ಮಹಾತ್ಮ್ಯವು ಹೇಳಲ್ಪಟ್ಟಿದೆ. ಸ್ವರ್ಗಾದಿ ಭೋಗ ಅನುಭವವೂ ಕೂಡ ಅವನಿಗೆ ಲಭಿಸುತ್ತೆ, ಆತ್ಮ ಅನುಭವವೂ ಕೂಡ ಅವನು ಇಷ್ಟಪಟ್ಟಿದ್ದು ಎರಡು. ಯಾವುದು ಇಷ್ಟಪಟ್ಟರೆ ಅದು ಎರಡು ಕೂಡ ಲಭಿಸುತ್ತೆ. ಇದೆರಡರಲ್ಲಿಯೂ ಕೂಡ ಅವನಿಗೆ ಅನವಾಪ್ತಿ ರೂಪ ಪ್ರತ್ಯವಾಯಾಖ್ಯ ಅನಿಷ್ಟಾವಾಪ್ತಿ ರೂಪಶ್ಚ. ಅನವಾಪ್ತಿ ಅನ್ನೋದು ಸಿಗದೇ ಇರುವಂತಹದ್ದು, ಪ್ರತ್ಯವಾಯ ಅನ್ನೋದು ಇಷ್ಟವಲ್ಲ ನಮಗೆ. ಅದು ಪರಮಾತ್ಮನ ಒಂದು ಕೋಪ ನಮ್ಮ ಮೇಲೆ ಬಂದರೆ, ಯಾವುದಾದ್ರೂ ಶಾಸ್ತ್ರೀಯ ವಿರುದ್ಧವಾಗಿ ಮಾಡಿದ್ರೆ ಪ್ರತ್ಯವಾಯ ಉಂಟಾಗುತ್ತೆ. ಆಗ ಇಲ್ಲಿ ಪ್ರತ್ಯವಾಯವು ಉಂಟಾಗುವುದಿಲ್ಲ. ಕರ್ಮಯೋಗದಲ್ಲಿ ಹೇಳಿದ ಹಾಗೆ ಪ್ರತ್ಯವಾಯವು ನವಿದ್ಯತೆ ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಕರ್ಮಯೋಗ ಆರಂಭದಲ್ಲಿ ವಿಚ್ಛೇದವಾದರೂ ಹೇಳಲ್ಪಟ್ಟಿತು. ಇನ್ನು ಮುಂದೆ ಇದರ ಮಹಿಮೆ ಎಷ್ಟು ಅಂತ ಹೇಳಿದ್ರೆ, ಅವನಿಗೆ ಆ ಒಂದು ಇಚ್ಛೆ ಬಂದರೇ ಸಾಕು, ಅದುವೇ ಅವನನ್ನು ಮುಂದೆ ಉದ್ಧಾರ ಮಾಡಿಬಿಡುತ್ತೆ ಅಂತ ಕೃಷ್ಣನು ಹೇಳೋದು ಆಶ್ಚರ್ಯವಾದ ವಿಷಯ. ಇಲ್ಲಿ ಪ್ರತ್ಯವಾಯ ಅನ್ನೋದು ಬರೋದಿಲ್ಲ. ಪ್ರತ್ಯವಾಯಾಖ್ಯ ಅನಿಷ್ಟ ಅವಾಪ್ತಿ ಅಂತ ಹೇಳಿದ್ರೆ ಅನಿಷ್ಟವು ಪಡೆದುಕೊಳ್ಳುವಂಥದ್ದು. ಪ್ರತ್ಯವಾಯ ಅನ್ನುವ ಅನಿಷ್ಟವು ಇವನಿಗೆ ಪಡೆದುಕೊಳ್ಳೋ ರೂಪವಾದ ಅದಾಗಲಿ, ಅಥವಾ ಅಭಿಲಷಿತದ್ದು ಸಿಗದೇ ಇರೋದಾಗಲಿ, ಮೊದಲನೆಯದು ಅವನಿಗೆ ಇಷ್ಟಪ್ರಾಪ್ತಿ, ಎರಡನೆಯದು ಅನಿಷ್ಟ. ಇಷ್ಟವು ನಿವೃತ್ತವಾಗೋದಾಗಲಿ ಅನಿಷ್ಟ ಪ್ರಾಪ್ತಿಯಾಗಲಿ ಎರಡೂ ಆಗೋದಿಲ್ಲ ಅವನಿಗೆ. ಆದ್ದರಿಂದ ಅನಿಷ್ಟವು ನಿವೃತ್ತಿ ಆಗುತ್ತೆ, ಇಷ್ಟ ಪ್ರಾಪ್ತಿಯೂ ಆಗುತ್ತೆ ಅವನಿಗೆ. ಅನಿಷ್ಟವೂ ಬರೋದಿಲ್ಲ. ಪ್ರತ್ಯವಾಯ ಅನ್ನೋದು ಅನಿಷ್ಟ, ಅದು ಬರೋದೇ ಇಲ್ಲ ಇವನಿಗೆ. ಇಷ್ಟವು ಹೋಗಿಬಿಡುತ್ತೆಯೇ, ಅವನು ಇಷ್ಟಪಟ್ಟದ್ದು ನಾಶವಾಗಿಬಿಡುತ್ತೆಯೇ ಅಂತ ಹೇಳಿದ್ರೆ, ಇವನು ಸ್ವರ್ಗ ಇಷ್ಟಪಟ್ಟರೆ ಸ್ವರ್ಗವೂ ಸಿಗುತ್ತೆ, ಆತ್ಮಾಭಿಲಾಷೆ ಇದ್ದರೆ ಆತ್ಮಾಭಿಲಾಷವೂ ಸಿಗುತ್ತೆ, ಎರಡೂ ಅವನಿಗೆ ಸಿಗುತ್ತೆ. ಆದ್ದರಿಂದ ಎರಡು ಇಷ್ಟಪ್ರಾಪ್ತಿ ಯಾವ್ಯಾವುದು ಇಷ್ಟಪಡ್ತಾನೋ ಎರಡೂ ಸಿಗುತ್ತೆ. ಪ್ರತ್ಯವಾಯವು ಬಿಟ್ಟರೆ, ವಿಚ್ಛೇದವಾದರೆ ಪ್ರತ್ಯವಾಯವೂ ಇರೋದಿಲ್ಲ, ಇವನು ಇಷ್ಟವಾದದ್ದು ನಾಶವೂ ಆಗೋದಿಲ್ಲ.
ಎರಡನ್ನೂ ಕೂಡ ಅಭಿಲಷಿತ ಅನವಾಪ್ತಿ, ಇಷ್ಟಪಟ್ಟಿದ್ದು ಸಿಗದೇ ಇರುವಂತಹ ನಾಶ, ಅದು ಉಂಟಾಗುವುದಿಲ್ಲ. ಪ್ರತ್ಯವಾಯಾಖ್ಯ ಅನಿಷ್ಟಾವಾಪ್ತಿ, ಪ್ರತ್ಯವಾಯವನ್ನು ಅನಿಷ್ಟ ಪಡೆದುಕೊಳ್ಳೋದು, ಎರಡು ಕೂಡ ಅವನಿಗೆ ಎರಡು ರೂಪವಾದ ವಿನಾಶವು ನ ವಿದ್ಯತೆ. ಎರಡೂ ಕೂಡ ಇವನಿಗೆ ವಿನಾಶ ಅಂತ ಹೇಳಲ್ಪಡುತ್ತೆ, ಮಧ್ಯದಲ್ಲಿ ಸಿಗಾಕೊಂಡು ಬಿಡ್ತಾನಾಗ. ಆದ್ದರಿಂದ ಎರಡೂ ಅವನಿಗೆ ಆಗೋದಿಲ್ಲ. ವಿನಾಶ ಅಂತ ಹೇಳಿದ್ರೆ ಎರಡು ವಿಧವಾದ ನಾಶ, ಒಂದು ನಮಗೆ ಇಷ್ಟವಾದದ್ದು ಸಿಗದೇ ಇರೋದು, ಇನ್ನೊಂದು ಅನಿಷ್ಟವು ಪ್ರಾಪ್ತಿಯಾಗುವಂಥದ್ದು. ಎರಡು ವಿಧವಾದ ವಿನಾಶವು ಅವನಿಗೆ ಉಂಟಾಗೋದಿಲ್ಲ. ಆದರೆ ಇಷ್ಟವಾದದ್ದೆಲ್ಲ ಪಡೆದುಕೊಳ್ತಾನೆ, ಪ್ರತ್ಯವಾಯವು ಬರೋದಿಲ್ಲ ಅವನಿಗೆ. ವಿಚ್ಛೇದವಾದ್ದರಿಂದ ಪ್ರತ್ಯವಾಯವಾಗುತ್ತೆಯೇ ಅಂದರೆ ಆಗೋದಿಲ್ಲ. ಕರ್ಮಗಳಲ್ಲಿ ಪ್ರತ್ಯವಾಯ ಬರುತ್ತೆ. ಕರ್ಮಗಳನ್ನು ಅನುಷ್ಠಾನ ಮಾಡುವಾಗ ವೈಕಲ್ಯವಾದರೆ ಅವನಿಗೆ ಪ್ರತ್ಯವಾಯ ಬರೋ ಸಂಭವವಿದೆ. ಆದರೆ ಇದರಲ್ಲಿ ಹಾಗೆ ಸಾಧ್ಯವಿಲ್ಲ. ಯೋಗದ ಮಹಾತ್ಮೆ ಆ ರೀತಿ ಇದೆ ಅನ್ನೋದು ತಿಳಿಸ್ತಾ ಇರುವಂತಹದ್ದು ಇಲ್ಲಿ. ಅದರಿಂದ ಕರ್ಮಕ್ಕೂ ತ್ರಿವರ್ಗ ಉಪಾಯಗಳಿಗೂ, ತ್ರಿವರ್ಗ ಪುರುಷಾರ್ಥದ ಉಪಾಯಗಳಿಗೂ ಮೋಕ್ಷೋಪಾಯಕ್ಕೂ ಮಹತ್ತರವಾದ ವ್ಯತ್ಯಾಸವಿದೆ. ಮೋಕ್ಷೋಪಾಯಕ್ಕೆ ಅಂತಹ ಒಂದು ಮಹಾತ್ಮೆ ಇದೆ ಅನ್ನೋದನ್ನು ನಹಿ ನಿರತಿಶಯ ಕಲ್ಯಾಣ ರೂಪ ಯೋಗಕೃತ್, ಅದಕ್ಕೆ ಮೇಲೆ ಒಂದು ಅತಿಶಯವಿಲ್ಲದಂತಹ ಮಂಗಳಕರವಾದ ಒಂದು ಕೆಲಸ ಇದೆ. ಮೋಕ್ಷೋಪಾಯವನ್ನು ಅದರಲ್ಲಿ ಪ್ರವರ್ತನಾಗೋದೇ ಅದಕ್ಕಿಂತ ಉತ್ಕೃಷ್ಟವಾದ ಒಂದು ಉಪಾಯ ಇಲ್ಲ ಶಾಸ್ತ್ರದಲ್ಲಿ, ಲೋಕದಲ್ಲಿ ಎಲ್ಲಿಯೂ ಇಲ್ಲ. ಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಉಪಾಯಗಳಲ್ಲಿಯೂ ಅತ್ಯುತ್ಕೃಷ್ಟವಾದ ಒಂದು ಉಪಾಯ ಮೋಕ್ಷೋಪಾಯ. ಆದ್ದರಿಂದ ಅದು ನಿರತಿಶಯವಾದ ಕಲ್ಯಾಣ, ಮಂಗಳಕರವಾದ ಕೆಲಸ, ಅದನ್ನು ಮಾಡ್ತಾ ಇದ್ದಾನವನು. ಅವನಿಗೆ ಕಾಲತ್ರಯೇಪಿ ದುರ್ಗತಿಂ ನ ಗಚ್ಚತಿ. ನ ಹಿ ಅಂತಲೇ ಆರಂಭಿಸಿದ್ರು, ನೆಗೆಟಿವ್ ನಕಾರ. ನಹಿ ನಿರತಿಶಯ ಕಲ್ಯಾಣ ರೂಪ ಯೋಗಕೃತ್ ಕಶ್ಚಿತ್ ಕಾಲತ್ರಯೇಪಿ, ಯಾರೋ ಒಬ್ಬನು ಮೂರು ಕಾಲಗಳಲ್ಲಿಯೂ ಅವನಿಗೆ ದುರ್ಗತಿ ಬರೋದಿಲ್ಲ. ಕೃಷ್ಣನು ಅಷ್ಟು ಸ್ಪಷ್ಟವಾಗಿ ಇಲ್ಲಿ ಮೋಕ್ಷೋಪಾಯದ ಮಹಿಮೆಯನ್ನು ಹೇಳ್ತಾ ಇರೋದು. ಅಥ ಉಭಯ ಪುರುಷಾರ್ಥ ಅನ್ವಯ ಮುಖೇನ ಉಭಯ ವಿಭ್ರಷ್ಟತಾಂ ಪರಿಹರತಿ. ಎರಡು ವಿಧವಾದ ಪುರುಷಾರ್ಥವೂ ಅವನಿಗೆ ಸಿಗುತ್ತೆ, ಎರಡು ವಿಧವಾದ ವಿಭ್ರಷ್ಟತೆಯೂ ಸಿಗೋದಿಲ್ಲ. ಎರಡು ಪುರುಷಾರ್ಥ ಅನ್ವಯದ ಮೂಲಕ ವಿಭ್ರಷ್ಟತೆಯನ್ನು ಪರಿಹಾರ ಮಾಡೋದು. ಎರಡು ವಿಧವಾದ ನಾಶವೂ ಆಗೋದಿಲ್ಲ, ಎಲ್ಲವೂ ಅವನಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಎಲ್ಲ ವಿಧದಲ್ಲಿಯೂ. ತಸ್ಯ ಇತ್ಯನೇನ ಪರಾಮೃಷ್ಟಂ ನಾಕಾರದ್ವಯಮಾಹ ಶ್ರದ್ಧೆಯ ಅಂತ ಹೇಳಿ ಇಲ್ಲಿ ಶ್ರದ್ಧೆಯ ಯೋಗೇ ಪ್ರಕ್ರಾಂತಸ್ಯ, ಎರಡು ಆಕಾರಗಳು ಅವನಿಗೆ, ಶ್ರದ್ಧೆ ಇತ್ತು ಅವನಿಗೆ, ಆದರೆ ಪ್ರಚ್ಯುತನಾಗ್ಬಿಟ್ಟ, ಪ್ರಯತ್ನದಲ್ಲಿ ಅವನಿಗೆ ವೈಕಲ್ಯ ಉಂಟಾಗ್ಬಿಟ್ಟು. ಆದ್ದರಿಂದ ತಸ್ಯ ಅಂತ ಹೇಳಿದಾಗ ವಿನಾಶ ತಸ್ಯ ವಿದ್ಯತೆ. ತಸ್ಯ ಯಾರಿಗೆ ಅಂತ ಹೇಳಿದ್ರೆ ಶ್ರದ್ಧೆ ಇದ್ದು ಪ್ರಯತ್ನದಲ್ಲಿ ವೈಕಲ್ಯ ಯಾರಿಗಿದೆಯೋ ಅವನಿಗೆ. ಇಹ ಅಮೂತ್ರ ಶಬ್ದಯೋಹೋ ಭೂಲೋಕ ಸ್ವರ್ಗಲೋಕಾಧಿಪರತ್ವಂ ಪರಿಹೃತ್ಯ ಅತ್ರ ವಿವಕ್ಷಿತಂ ಪ್ರಾಕೃತ ಇತಿ. ಆದ್ದರಿಂದ ಇಹ ಅಮೂತ್ರ ಅಂತ ಹೇಳಿದ್ರೆ, ಇಹ ಅಮೂತ್ರ ಫಲ ಭೋಗ ವಿರಾಗ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಒಬ್ಬ ಸಾಧಕನಿಗೆ ಬೇಕಾದ ಸಾಧನ ಚತುಷ್ಟಯಗಳಲ್ಲಿ ಇಹ ಅಮೂತ್ರ ಫಲಭೋಗ ವಿರಾಗ. ವಿರಕ್ತಿ ಎಲ್ಲಿರಬೇಕು ಅಂದರೆ ಲೌಕಿಕವಾದ ಫಲಗಳಲ್ಲಿಯೂ ಸ್ವರ್ಗಾದಿ ಫಲಗಳಿಗೆ ಅಮೂತ್ರ ಅಂತ ಅಲ್ಲಿ. ಇಹ ಅಂದರೆ ಲೌಕಿಕ, ಅಮೂತ್ರ ಅನ್ನೋದು ಸ್ವರ್ಗಾದಿ ಫಲಗಳು. ಇದೆರಡರಲ್ಲೂ ವಿರಕ್ತಿ ಬಂದು ಅವನಿಗೆ ಮೋಕ್ಷೋಪಾಯದಲ್ಲಿ ರಕ್ತಿ ಬರಬೇಕು, ಆಸೆ ಬರಬೇಕು. ಆದ್ದರಿಂದ ಹಾಗೆ ಆ ಶಬ್ದಗಳಿಗೆ ಆ ರೀತಿ ಅನೇಕ ಕಡೆ ಅರ್ಥ ಬರುತ್ತೆ. ಇಲ್ಲಿ ಇಹ ಮೂತ್ರ ಅನ್ನೋದು ಪ್ರಕರಣಕ್ಕೆ ಅನುಗುಣವಾಗಿ ಉಭಯ ವಿಭ್ರಷ್ಟತೆ ಅನ್ನೋದು ಹೇಗೆ ಅಂದರೆ, ಇವನಿಗೆ ಸ್ವರ್ಗಾದಿ ಫಲಗಳು ಸಿಗೋದಿಲ್ಲ. ಅಂದರೆ ಇಲ್ಲಿ ಮಾಡುವಂತಹ ಕರ್ಮದಿಂದ ಮಾಡುವ ಯಾವುದೇ ಫಲವಾದರೂ ಅದು ಸಿಗೋದಿಲ್ಲ, ಆತ್ಮಾವಲೋಕನವೂ ಸಿಗೋದಿಲ್ಲ. ಆದ್ದರಿಂದ ಇದೆರಡು ವಿಷಯಗಳು ಇಲ್ಲಿ ಉಭಯ ಅನ್ನೋ ಶಬ್ದದಿಂದ ಹೇಳ್ತಾ ಇರೋದು. ಅದೆರಡು ಕೂಡ ಅವನಿಗೆ ಅದುವೇ ಇಲ್ಲಿ ಉದ್ದೇಶ. ಅದರಿಂದ ಅದನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಇಹ ಮೂತ್ರ ಶಬ್ದಗಳಿಗೆ ಅದುವೇ ಅರ್ಥ. ಇಹ ಅಂದರೆ ತ್ರಿವರ್ಗ ಪುರುಷಾರ್ಥದ ಕರ್ಮಗಳಿಗೆ ಬರುವ ಫಲಗಳು, ಅಮೂತ್ರ ಅನ್ನೋದು ಆತ್ಮಾವಲೋಕನಕ್ಕೆ ಮಾಡ್ತಿರುವಂತಹ ಅದು. ಎರಡು ಕೂಡ ಅವನಿಗೆ ಎರಡು ವಿಷಯದಲ್ಲಿಯೂ ನಾಶವಾಗುತ್ತೆಯೇ ಅಂದರೆ ಯಾವ ವಿಧವಾದ ನಾಶವೂ ಆಗೋದಿಲ್ಲ. ಯಥಾ ಮುಮುಕ್ಷೋ ಪುಣ್ಯಮಪಿ ಪಾಪಕೋಟವು ನಿಕ್ಷಿಪ್ಯತೆ ತಥಾ ತಸ್ಯ ಸ್ವರ್ಗಾಧಿಕಮಪಿ ಇಹ ಶಬ್ದ ನಿರ್ದೇಶಾರ್ಹಂ ಪ್ರಕರಣ ಸಂಗತಂಚ ಇತಿ ಭಾವ. ಒಂದು
ಸಾಮಾನ್ಯವಾಗಿ ಹೇಳಿದ್ರು ಮುಮುಕ್ಷುವಿಗೆ ಪಾಪ ಅಂತ ಹೇಳಿದ್ರೆ ಪಾ ಎಲ್ಲ ಪಾಪಗಳನ್ನು ಕಳೆದುಕೊಬಿಡ್ತಾನೆ ಅಂತ ಹೇಳಿದಾಗ ಪಾಪದಲ್ಲಿ ಪುಣ್ಯವೂ ಸೇರುತ್ತೆ. ಯಾಕೆಂದರೆ ಮೋಕ್ಷಕ್ಕೆ ಅದು ಕೂಡ ಪ್ರತಿಬಂಧಕ. ಆದ್ದರಿಂದ ಪಾಪದಲ್ಲಿ ಪುಣ್ಯ ಸೇರಿಬಿಡುತ್ತೆ. ಪುಣ್ಯವು ಅವನಿಗೆ ಸ್ವರ್ಗಾದಿ ಲೋಕಗಳಿಗೋಸ್ಕರ ಸಂಪಾದಿಸಿದ ಪುಣ್ಯವು ಕೂಡ ಅವನಿಗೆ ಪ್ರತಿಬಂಧಕ ಮೋಕ್ಷಕ್ಕೆ. ಅದು ಅನುಭವಿಸೋ ತನಕ ಹೋಗೋಂಗಿಲ್ಲ ಮೋಕ್ಷಕ್ಕೆ. ಆದ್ದರಿಂದ ಅವನು ಅದನ್ನು ಮಾಡೋ ಹಾಗಿಲ್ಲ. ಆದ್ದರಿಂದ ಇವನು ಪಾಪಗಳೆಲ್ಲ ಹೋಗುತ್ತೆ ಅಂದರೆ ಎಲ್ಲವೂ ಹೋಗಬೇಕು, ಇಲ್ಲೇ ಹೋದರೆ ಮೋಕ್ಷವು ಸಿಗೋದಿಲ್ಲ. ಹಾಗೆ ಎರಡೂ ಕೂಡ ಪುಣ್ಯ ಪಾಪಗಳು ಸೇರಿ ಪಾಪ ಅಂತ ಹೇಳಿದ ಹಾಗೆ ಲೌಕಿಕ ಸ್ವರ್ಗಾದಿ ಫಲಗಳು ಎರಡೂ ಸೇರಿ ಇಹ ಅನ್ನುವ ಶಬ್ದದಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ ಪ್ರಕರಣಕ್ಕೆ ಅನುಗುಣವಾಗಿ. ವಿನಾಶ ಶಬ್ದ ಪ್ರತ್ಯವಾಯೋ ನ ವಿದ್ಯತೆ ಇತಿ ಪ್ರಾಗುಕ್ತಮ್ ಅಪಿ ಅತ್ರ ಸರ್ವಂ ಸಂಗೃಹ್ಣಾತಿ. ವಿನಾಶ ಅಂತ ಹೇಳಿದಾಗ ಹಿಂದೆ ಹೇಳಿದ್ವಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ ಅಂತ ಹೇಳಿದಾಗೆ ಆ ವಿನಾಶ ಅಲ್ಲಿ ಹೇಳಿದಾಯಿತು. ಇಲ್ಲಿ ಎರಡು ವಿಧವಾಗಿ ಪ್ರತ್ಯವಾಯ ಅನ್ನೋದು ಕೂಡ ಇಲ್ಲಿ ಅನಿಷ್ಠ ಅಂತ ಹೇಳೋದು. ಆತ್ಮನಿಷ್ಠೆ ಇಲ್ಲದೆ ಹೋಗ್ಬಿಡೋ ಅಂಥದ್ದು. ಅಂದರೆ ಅವನಿಗೆ ಬೇರೆ ಫಲ ಅನುಭವಿಸಿ ಮತ್ತೆ ಅವನಿಗೆ ಆತ್ಮನಿಷ್ಠೆ ಉಂಟಾಗುತ್ತೆ, ಅವನಿಗೆ ಯೋಗನಿಷ್ಠನಾಗ್ತಾನೆ. ಕಲ್ಯಾಣ ಶಬ್ದಸ್ಯ ಹತ್ರ ಪ್ರಸ್ತುತ ವಿಶೇಷ ಪರ್ಯವಸಾನ ವ್ಯಂಜನಾಯ ಆಹ ನಿರತಿಶಯ. ಇಲ್ಲಿ ಇರುವಂತಹ ವಿಶೇಷ ಇಲ್ಲಿ ಪ್ರಸ್ತುತವಾದದ್ದು ಆತ್ಮಾನುಭವ. ಅದು ಬೇರೆ ಎಲ್ಲ ಪ್ರಾಕೃತ ವಿಷಯಗಳಿಗೆ ಹೋಲಿಸಿದರೆ ನಿರತಿಶಯವಾದದ್ದು. ಅದಕ್ಕಿಂತ ಮೇಲೆ ಪರಮಾತ್ಮನದು ಮುಂದೆ ಹೇಳಲ್ಪಡುತ್ತೆ. ಕಡೆ ಶ್ಲೋಕದಲ್ಲಿ, ಈ ಅಧ್ಯಾಯದ ಕಡೆ ಶ್ಲೋಕದಲ್ಲಿ ಮುಂದೆ ಪರಮಾತ್ಮ ಯೋಗಕ್ಕೆ ಹೇಳಲ್ಪಡುತ್ತೆ. ಅದಕ್ಕೆ ಹೋಲಿಸಿದರೆ ಇದೆಲ್ಲವೂ ಕೂಡ ಅತ್ಯಲ್ಪ ಅನ್ನುವಂತಹ ಶ್ಲೋಕದಲ್ಲಿ ಹೇಳಲ್ಪಡುತ್ತೆ. ಆದರೆ ಈಗ ಪ್ರಾಕೃತವಾದ ಫಲಗಳು ಮತ್ತು ಆತ್ಮಾನುಭವ ಇದೆರಡಕ್ಕೂ ಹೋಲಿಸಿದ್ರೆ ಆತ್ಮಾನುಭವವು ನಿರತಿಶಯವಾದದ್ದು ಅನ್ನೋದು ಇಲ್ಲಿ ಪ್ರಾಕೃತ ಪ್ರಸ್ತುತ ವಿಶೇಷ ಪರ್ಯವಸಾನ. ಪ್ರಸ್ತುತವಾದದ್ದು ಆತ್ಮಾವಲೋಕನ. ಅದರ ಅರ್ಥವನ್ನು ಇಲ್ಲಿ ಕಲ್ಯಾಣ ಕೃತ್ಯ ಅಂತ ಹೇಳೋದ್ರಿಂದ ನಿರತಿಶಯ ಅಂತ ಹೇಳಲ್ಪಟ್ಟಿದೆ. ಗಚ್ಚತಿ ಇತಿ ಅನವಚ್ಛಿನ್ನ ವರ್ತಮಾನ ನಿರ್ದೇಶಾತ್ ಕಾಲತ್ರಯೇಪಿ ನ ಗಚ್ಚತಿ ತಾತ ಗಚ್ಚತಿ. ಎಂದಿಗೂ ಇವನು ಆ ರೀತಿ ಕಲ್ಯಾಣಕ್ಕೆ ದುರ್ಗತಿಗೆ ಹೋಗೋದಿಲ್ಲ ಅಂದರೆ 3 ಕಾಲದಲ್ಲಿಯೂ ಹೋಗೋದಿಲ್ಲ ಅಂತ ಅರ್ಥ. ಆದ್ದರಿಂದ ಇದು ವರ್ತಮಾನ ನಿರ್ದೇಶ ಇದೆ. ಆದ್ದರಿಂದ ಅದಕ್ಕೆ 3 ಕಾಲದಲ್ಲಿಯೂ ಅನ್ನುವ ಅರ್ಥವನ್ನು ಮಾಡ್ತಾ ಇದ್ದಾರೆ. ಅನೇಕ ಕಾಲ ಉಪಚಿತ ಅನಂತ ಪುಣ್ಯ ಸಾಧ್ಯತ್ವೇನ ಪ್ರಾಗಪಿ ದುಷ್ಕೃತಾಭಾವ. ಅನೇಕ ಕಾಲದಲ್ಲಿ ಅತ್ಯಧಿಕವಾಗಿ ಆಗ್ತಾ ಇರುವಂತಹ ಅನೇಕ ಕಾಲಗಳಲ್ಲಿ ಅನಂತವಾದ ಪುಣ್ಯಗಳಿಂದ ಸಾಧ್ಯವಾಗಬೇಕಾದ್ದು. ಆದ್ದರಿಂದ ಹಿಂದೆಯೂ ಕೂಡ ಅವನಿಗೆ ದುಷ್ಕೃತ ಇರೋದಿಲ್ಲ. ಇದಾನೀಂಚ ನಿರತಿಶಯ ಕಲ್ಯಾಣ ರೂಪ ಯೋಗ ಪ್ರವೃತ್ತಿ ಪರಸ್ತಾದಪಿ ಪುಣ್ಯಲೋಕಾವಾಪ್ತಿ ಯೋಗ ಸಿದ್ಧಿ ಅಪವರ್ಗ ಪ್ರವೃತ್ತಿ ಇತಿ ಕಾಲತ್ರಯೇಪಿ ದುರ್ಗತಿ ಅಭಾವ ಅಂತ ಹೇಳೋದು. ಮೂರು ಕಾಲದಲ್ಲಿ ಹೇಗೆ ದುರ್ಗತಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ? ಇಲ್ಲಿ ಭಾಷ್ಯಕಾರರು ಇಲ್ಲಿ ಕಲ್ಯಾಣಕೃತಿ ಕಶ್ಚಿತ್ ದುರ್ಗತಿ ನ ಗಚ್ಚತಿ ಅಂತ ಹೇಳಿದಾಗ ಗಚ್ಚತಿ ಅನ್ನುವ ಶಬ್ದದ ವರ್ತಮಾನ ನಿರ್ದೇಶ ಇಟ್ಕೊಂಡು ಹಿಂದೆಯೂ ಇವಾಗಲೂ ಮುಂದೆಯೂ ಎಲ್ಲವನ್ನೂ ಸೇರಿಸಿದ್ರು ಅವರು. ಈ ವರ್ತಮಾನ ನಿರ್ದೇಶಕ್ಕೆ ಕಾಲದ ಒಂದು ಮಿತಿ ಇಲ್ಲ ಅನ್ನುವ ಒಂದು ದೃಷ್ಟಿಯಿಂದ ಎಲ್ಲವೂ ಸೇರಿಸಿದ್ರು ಕಾಲತ್ರಯ ಅಂತ ಹೇಳಿ. ಕಾಲತ್ರಯ ಹೇಗೆ ಅಂತ ಹೇಳಿದ್ರೆ, ಈ ಕರ್ಮಯೋಗವನ್ನು ಆರಂಭಿಸಿ ಯೋಗ ದಶೆಗೆ ಬರಬೇಕಾದ್ರೆ ಅವನಿಗೆ ಅನಂತವಾದ ಪುಣ್ಯ ಸಂಚಯವಿದ್ರೇ ಸಾಧ್ಯ. ಅವನಿಗೆ ಇಲ್ಲದೆ ಹೋದರೆ ಆಗೋದಿಲ್ಲ ಅವನಿಗೆ. ಆದ್ದರಿಂದ ಹಿಂದೆ ಮಾಡಿದ ಕರ್ಮಗಳೆಲ್ಲ ಅತ್ಯಂತ ಅಧಿಕವಾದ ಸುಕೃತಗಳನ್ನು ಮಾಡಿದ್ರೇ ಈವರೆಗೂ ಬರೋಕ್ಕೆ ಸಾಧ್ಯ. ಧ್ಯಾನವನ್ನು ಆರಂಭಿಸೋದೇ ಸಾಧ್ಯ ಅವನಿಗೆ. ಆದ್ದರಿಂದ ಹಿಂದೆ ಅವನಿಗೆ ನಾಶ ಅನ್ನೋದು ಇಲ್ಲ ಅನ್ನೋದು ತಿಳಿಯುತ್ತೆ. ಇಲ್ಲಿಯವರೆಗೂ ಮುಂದುವರೆದು ಬಂದುಬಿಟ್ಟಿದ್ದಾನೆ. ಅಥವಾ ಕರ್ಮಯೋಗ ಆರಂಭಿಸಿದ್ರೇ ಸಾಕು, ಅದಕ್ಕೆ ಅಷ್ಟೋ ಬಹಳ ಪುಣ್ಯಗಳು ಸುಕೃತಗಳು ಬೇಕು. ಈಗ ಮಾಡ್ತಾ ಇರೋದು ಕೂಡ ಯೋಗ ದಶೆ. ಅದು ನಿರತಿಶಯ ಕಲ್ಯಾಣ ರೂಪವಾದ ಯೋಗದಲ್ಲಿ ಪ್ರವರ್ತಿಸ್ತಿದ್ದಾನೆ. ಇದಕ್ಕೆ ಮೇಲೆ ಅವನಿಗೆ ಬೇರೆ ಒಂದು ಪುಣ್ಯಲೋಕಗಳನ್ನು ಪಡೆದುಕೊಳ್ಳಬಹುದು. ಪುಣ್ಯಲೋಕಗಳನ್ನು ಪಡೆದುಕೊಂಡು ಯೋಗವೂ ಸಿದ್ಧಿಸುತ್ತೆ ಅವನಿಗೆ. ಆದ್ದರಿಂದ ಇನ್ನು ಮುಂದೆ ಇನ್ನೂ ಅಧಿಕವಾದಂತ ಹೇಳುತ್ತೆ, ವಿಳಂಬವಾಗಬಹುದು ಯೋಗ ಸಿದ್ಧಿಗೆ. ಆದರೆ ಅವನಿಗೆ ಆಸೆ ಬಂದು ಬಿಡ್ತಲ್ಲ, ಅದನ್ನು ಅನುಭವಿಸ್ತಾನೆ, ಯೋಗವನ್ನು ಅನುಭವಿಸ್ತಾನೆ, ಎರಡೂ ಸಿಗುತ್ತೆ ಅವನಿಗೆ. ಆದ್ದರಿಂದ ಇನ್ನು ಮುಂದೆಯೂ ಅವನಿಗೆ ದುರ್ಗತಿ ಅನ್ನೋದು ಉಂಟಾಗೋದಿಲ್ಲ. 3 ಕಾಲದಲ್ಲಿಯೂ ಅವನಿಗೆ ದುರ್ಗತಿ ಇಲ್ಲ.
ಅದರಿಂದ ಪರಸ್ತಾದಪಿ ಇನ್ನು ಮುಂದಿನ ಕಾಲದಲ್ಲಿ ಈಗ ವಿಚ್ಛೇದವಾಗಿಬಿಟ್ಟಿದೆ. ಮುಂದಿನ ಕಾಲದಲ್ಲಿ ಹೇಗೆ ದುರ್ಗತಿ ಇಲ್ಲ ಅಂದರೆ, ಪುಣ್ಯಲೋಕಾವಾಪ್ತಿ ಮೊದಲು ಯಾವ್ಯಾವ ಪುಣ್ಯಲೋಕಗಳು ಬೇಕು ಅಂತ ಆಸೆ ಬಿಟ್ಟರೆ ಎಲ್ಲವೂ ಸಿಗುತ್ತೆ ಅವನಿಗೆ. ಅದಕ್ಕೆ ಮೇಲೆ ಯೋಗ ಸಿದ್ಧಿ, ಯೋಗ ಸಿದ್ಧಿ ಅಪವರ್ಗ ಪ್ರವೃತ್ತಿ, ಅದಾದಮೇಲೆ ಮೋಕ್ಷವೂ ಸಿಗುತ್ತೆ. ಯಾಕೆಂದರೆ ಇದಾದ ಮೇಲೆ ಅವನು ಭಕ್ತಿಯೋಗಕ್ಕೆ ಹೋಗ್ತಾನೆ, ಮುಂದುವರಿತಾನೆ. ಆದ್ದರಿಂದ ಇದು ಎಲ್ಲವೂ ಕೂಡ ಈ ಕರ್ಮಯೋಗವನ್ನು ಭಕ್ತಿಯೋಗಕ್ಕೆ ಅಂಗ ಅಂತಲೇ ಇಲ್ಲಿ ಮಾಡ್ತಾ ಇರುವಂಥದ್ದು ಈ ಅಧಿಕಾರಿ. ಮುಮುಕ್ಷುವೇ ಇಲ್ಲಿ ಉದ್ದೇಶ. ಆದ್ದರಿಂದ ಆರಂಭದಿಂದ ಅದನ್ನು ಹೇಳ್ಕೊಂಡೇ ಬಂದರು, ಮುಮುಕ್ಷುವೇ ಮುಮುಕ್ಷುವೇ ಅಂತ ಹೇಳಿಬಿಟ್ಟು. ಅದರಿಂದ 3 ಕಾಲಗಳಲ್ಲಿಯೂ ಅವನಿಗೆ ದುರ್ಗತಿ ಎನ್ನುವುದು ಸಂಭವವೇ ಇಲ್ಲ. ದುರ್ಗತಿ ನಿರಯ ಅನಿಷ್ಟ ಮಾತ್ರಂಬ, ನರಕ ಅಂತ ಹೇಳ್ಬೋದು, ಅನಿಷ್ಟ ಅಂತ ಹೇಳ್ಬೋದು, ಎರಡೂ ಹೇಳ್ಬೋದು. ಹಿ ಹೇತವು ಪ್ರಸಿದ್ಧವ ನಹಿ ಕಲ್ಯಾಣಕೃತ್ ಗಚ್ಚತಿ ಕಶ್ಚಿತ್ ದುರ್ಗತಿಂ ಅಂತ ಹೇಳಿದಾಗ ನಹಿ ಅಂದರೆ ಹಿ ಅನ್ನುವ ಶಬ್ದ ಪ್ರಸಿದ್ಧಿ ಅಂತ ಹೇಳಲು ಬರುತ್ತೆ. ಕಲ್ಯಾಣ ನಿರ್ತಿಶಯ ರೂಪವಾದ ಆತ್ಮ ಅವಲೋಕನ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋನು, ಪ್ರಸಿದ್ಧವಾಗಿದೆ ಲೋಕದಲ್ಲಿ, ಇದಕ್ಕಿಂತ ಮೇಲೆ ಒಂದು ಉಪಾಯವಿಲ್ಲ. ಪ್ರಾಕೃತವಾದ ಎಲ್ಲ ಫಲಗಳಿಗೆ ಮಾಡುವ ಉಪಾಯಕ್ಕಿಂತ ಇದು ಉತ್ಕೃಷ್ಟವಾದದ್ದು ಅಂತ ತಿಳಿದಿದೆ ಅಂತ ಅರ್ಥ. ಅದರಲ್ಲಿ ಕಾರಣವೂ ಹೇಳಬಹುದು. ಯಾಕೆಂದರೆ ಇಂತಹ ಒಂದು ಉಪಾಯದಲ್ಲಿರೋದ್ರಿಂದಲೇ ಅವನಿಗೆ ದುರ್ಗತಿ ಅನ್ನೋದು ಸಂಭವಿಸೋದಿಲ್ಲ ಅನ್ನೋದು ಕೂಡ. ನಹಿ ಯೋಗೇ ಪ್ರಕ್ರಾಂತಸ್ಯ ಕಸ್ಯಚಿತ್ ಕಸ್ಮಿಂಶ್ಚಿತ್ ಕಾಲೇ ದುರ್ಗತಿ ಪ್ರಾಪ್ತಿ ಕುತಶ್ಚಿತ್ ಪ್ರಮಾಣಾತ್ ಸಿದ್ಧ ಇತಿ ಭಾವಃ. ಯಾವಾಗಲೂ ಸಿಗೋದಿಲ್ಲ. ನಹಿ ಕಲ್ಯಾಣ ಕೃತೆ ದುರ್ಗತಿ ಪಾಪ ಗಚ್ಚತಿ ಅಂದರೆ ಯಾವ ಉಪನಿಷತ್ತೇ ಆಗಲಿ, ಯಾವ ವೇದ ಎಲ್ಲಿಯೂ ಹೇಳಿಲ್ಲ ದುರ್ಗತಿ ಬರುತ್ತೆ ಅಂತ. ಯೋಗದಲ್ಲಿ ಯೋಗ ಆರಂಭಿಸಿಬಿಟ್ಟು ಅವನಿಗೆ ದುರ್ಗತಿ ಅಂತ ಯಾವ ಪ್ರಮಾಣವೂ ಇಲ್ಲ. ಆದ್ದರಿಂದ ಅದನ್ನೇ ಇಲ್ಲಿ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಕಶ್ಯಚಿತ್ ಕಸ್ಮಿಂಶ್ಚಿತ್ ಕಾಲೇ, ಯಾವ ಕಾಲದಲ್ಲಿಯೂ ಯಾರಿಗೂ ಕೂಡ ದುರ್ಗತಿ ಅಂತ ಹೇಳೋದು ಯಾವ ಪ್ರಮಾಣದಲ್ಲಿಯೂ ಸಿಗೋದಿಲ್ಲ. ಆದ್ದರಿಂದ ಅದು ಪ್ರಾಮಾಣಿಕವಾದದ್ದು ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಕಥಮಯಂ ಭವಿಷ್ಯತಿ ಇತ್ಯತ್ರಾಹ. ಹಾಗಾದರೆ ಇವನಿಗೆ ಹೇಗೆ ಇದೆಲ್ಲ ಸಾಧ್ಯವಾಗುತ್ತೆ? ಅವನಿಗೆ ವಿಭ್ರಷ್ಟತೆ ಇರೋದಿಲ್ಲ, ಪ್ರತ್ಯವಾಯವೂ ಇಲ್ಲ, ಎಲ್ಲವೂ ಸಿಗುತ್ತೆ ಅವನಿಗೆ, ಪುಣ್ಯಲೋಕಗಳು ಸಿಗುತ್ತೆ, ಯೋಗವೂ ಸಿದ್ಧಿ ಆಗುತ್ತೆ ಅಂದೆಲ್ಲ. ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ಇದು ಯೋಗವನ್ನು ಆರಂಭ ದಶೆಯಲ್ಲಿಯೇ ಬಿಟ್ಟವನಿಗೆ ಸಿಗುವ ಫಲ. ಚೆನ್ನಾಗಿ ಪಕ್ವವಾದ ದಶೆಯಲ್ಲಿ ಕಡೆಯಲ್ಲಿ ಹೋಗಿಬಿಟ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೇ ಜನ್ಮ ಇದೀದೃಶಂ. ಅವನಿಗೆ ಇನ್ನೂ ಅಧಿಕವಾದ ಸಿದ್ಧಿ ಕಡೆಯಲ್ಲಿ ಪಕ್ವವಾದ ದಶೆಯಲ್ಲಿ ಇದ್ದು ವಿಚ್ಛೇದವಾದವನಿಗೆ ಅಧಿಕವಾದ ಒಂದು ಯೋಗದ ಬಲ ಇನ್ನೂ ಬಲವಾಗಿರುತ್ತೆ, ಹೆಚ್ಚಾಗಿರುತ್ತೆ ಅವನಿಗೆ ಮಹಿಮೆ. ಇವನು ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್, ಅನೇಕ ಪುಣ್ಯಗಳನ್ನು ಮಾಡಿದವರು, ಅಶ್ವಮೇಧ ಯಾಗ ಎಲ್ಲ ಮಾಡಿದವರು, 100 ಅಶ್ವಮೇಧ ಯಾಗ ಮಾಡಿದವರು ಅನುಭವಿಸುವ ಸ್ವರ್ಗಫಲಕ್ಕಿಂತ ಇನ್ನೂ ಅಧಿಕವಾದ ಸ್ವರ್ಗಫಲವನ್ನು ಅನುಭವಿಸ್ತಾನೆ. ಆ ಕರ್ಮವನ್ನೇ ಮಾಡಬೇಕಾಗಿಲ್ಲ, ಯೋಗದ ಬಲದಿಂದಲೇ ಮಾಡಿಬಿಡ್ತಾನೋ, ಯಾವ ಕರ್ಮವನ್ನು ಮಾಡಬೇಕಾಗಿಲ್ಲ. ಆದ ಅನುಭವಿಸೋವನಿಗೆ ಕರ್ಮದ ಫಲ ಎಲ್ಲ ಕ್ಷೀಣವಾಗಿಬಿಡುತ್ತೆ ಅನುಭವ ಆದಮೇಲೆ. ಇವನಿಗೆ ಯಾವ ವಿಧವಾದ ಕ್ಷಯವೂ ಆಗೋದಿಲ್ಲ. ಆ ಯೋಗದ ಬಲ ಹಾಗೆಯೇ ಇದ್ದು ಅವನನ್ನು ಮುಂದೆ ಯೋಗ ಒಂದು ಒಳ್ಳೆಯ ಶುಚೀನಾಂ ಶ್ರೀಮತಾಂಗೆ ಹೇ ಅಂದರೆ ಒಳ್ಳೆಯ ಶಿಷ್ಟರಾದವರು, ಯೋಗವನ್ನು ಮಾಡ್ತಾ ಇರುವಂತಹವರು, ಅಲ್ಲಿ ಅವನಿಗೆ ಎಲ್ಲ ವಿಧವಾದ ಅನುಕೂಲಗಳು ಇರಬೇಕು ಯೋಗ ಆರಂಭಿಸೋಕ್ಕೆ. ಅಂತಹ ಅನುಕೂಲವೆಲ್ಲ ಇರುವಂತಹ ಕುಲದಲ್ಲಿ ಅವನಿಗೆ ಹುಟ್ಟಿ ಮತ್ತೆ ಅವನು ಪೂರ್ಣಗೊಳಿಸ್ತಾನೆ. ಆಮೇಲೆ ಅವನಿಗೆ ಇನ್ನೂ ಪುಷ್ಕಲವಾದ ಯೋಗ ಸಿದ್ಧಿ ಆಗುತ್ತೆ. ಯೋಗ ಭ್ರಷ್ಟನಿಗೆ ಆ ಲೋಕಗಳು ಕೂಡ ಶಾಶ್ವತೀ ಸಮಾಹ ಅಂದರು. ಅನೇಕ ಕಾಲ ಅವನಿಗೆ ಅದರಲ್ಲಿ ವಿರಕ್ತಿ ಬರಬೇಕು, ಅಲ್ಲಿಯವರೆಗೂ ಅನುಭವಿಸ್ತಾನೆ ಅವನು. ವಿರಕ್ತಿ ಬಂದು ಆಮೇಲೆ ಮತ್ತೆ ಬಂದು ಯೋಗ ಮಾಡ್ತಾನೆ, ಅಷ್ಟು ಅವನಿಗೆ ಮಹಿಮೆ. ಯಜ್ಜಾತೀಯ ಭೋಗಾಭಿಕಾಂಕ್ಷೆಯ, ಯಾವ ಜಾತಿಗೆ ಸೇರಿದ ಅನುಭವ, ಯಾವ್ಯಾವ ಅನೇಕ ವಿಧವಾದ ಅನುಭವಗಳಿದೆ ಕರ್ಮಗಳಿಗೆ ಹೇಳಿರುವಂತಹದ್ದು ವೇದಗಳಲ್ಲಿ, ಯಾವ ಯಾವ ಅನುಭವಗಳು ಅನುಭವಿಸ್ಬೇಕು ಅಂತ ಆಸೆ ಪಡ್ತಾನೋ ಎಲ್ಲವೂ ಅವನಿಗೆ ಯೋಗಾತ್ ಪ್ರಚ್ಯುತಃ ಅಯಂ ಅತಿ ಪುಣ್ಯಕೃತಾಂ ಪ್ರಾಪ್ಯ ಲೋಕಾನ್ ಪ್ರಾಪ್ಯ. ಅತ್ಯಂತ ಹೆಚ್ಚು ಪುಣ್ಯಗಳನ್ನು ಮಾಡಿದವರು
ಪಡೆಯುವಂತಹ ಪುಣ್ಯವಾದ ಲೋಕಗಳನ್ನೆಲ್ಲ ಪಡೆದುಕೊಂಡು ತಜ್ಜಾತೀಯಾನ್ ಅತಿ ಕಲ್ಯಾಣಾನ್ ಭೋಗಾನ್, ಆ ಜಾತಿ ಆಯಾ ಜಾತಿಗೆ ಸೇರಿದ ಅತ್ಯಂತ ಅತ್ಯಂತ ಅಧಿಕವಾದ ಭೋಗಗಳನ್ನೆಲ್ಲ ಅನುಭವಿಸ್ತಾನೆ ಅವನು. ಅನುಭವಿಸಿ ಯೋಗ ಮಹಾತ್ಮ್ಯ ದೇವ ಭುಂಜಾನಃ, ಕರ್ಮ ಮಾಡಬೇಕಾಗಿಲ್ಲ ಅವನು. ಇದುವೇ ದೊಡ್ಡ ವಿಷಯ. ಯೋಗದ ವಿಷಯದಲ್ಲಿ ಕರ್ಮಕ್ಕೂ ಯೋಗಕ್ಕೂ ಎಷ್ಟು ಮಹತ್ತರವಾದ ವ್ಯತ್ಯಾಸವಿದೆ ಅಂದರೆ, ಕರ್ಮಗಳನ್ನು ಮಾಡಬೇಕಾಗಿಲ್ಲ ಅವನು. ಯೋಗದಿಂದಲೇ, ಯೋಗದ ಬಲದಿಂದ ಎಲ್ಲವೂ ಸಿದ್ಧಿಸುತ್ತೆ ಇವನಿಗೆ. ಎಲ್ಲವನ್ನು ಯೋಗದ ಮಹಾತ್ಮೆಯಿಂದಲೇ ಅನುಭವಿಸಿ ಯಾವತ್ತು ತದ್ಭೋಗ ತೃಷ್ಣಾವಸಾನಂ. ಇಲ್ಲಿ ಸ್ಪಷ್ಟವಾಗಿ ಭಾಷಿಕಾರರು ಶಬ್ದಗಳನ್ನು ಉಪಯೋಗಿಸುವಾಗ ಎಷ್ಟು ಸೂಕ್ತವಾಗಿ ಉಪಯೋಗಿಸ್ತಾರೆ ಅಂದರೆ, ಭೋಗ ತೃಷ್ಣ ಅವಸಾನವಷ್ಟೇ, ಯೋಗ ಮಹಿಮೆ ಅವಸಾನವಾಗೋದಿಲ್ಲ. ಯೋಗ ಮಹಿಮೆ ಹಾಗೆಯೇ ಇರುತ್ತೆ ಅವನಿಗೆ. ಬರೀ ತೃಷ್ಣ ಅನ್ನೋದು ಮಾತ್ರ ಹೋಗುತ್ತೆ. ಸ್ವರ್ಗ ಪಡೆದುಕೊಂಡವ್ರು ಹೇಗೆ ಅಂತ ಹೇಳಿದ್ರೆ, ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ, ಪುಣ್ಯ ಕ್ಷೀಣವಾಗಿಬಿಡುತ್ತೆ ಅವರಿಗೆ. ಅನುಭವ ಪುಣ್ಯ ಇರುವವರಿಗೆ ಅನುಭವ, ಪುಣ್ಯವೇ ಕ್ಷೀಣವಾಗಿಬಿಡುತ್ತೆ. ಕ್ಷೀಣೆ ಪುಣ್ಯ ಅಂತ ಹೇಳ್ತೀವಿ. ಇಲ್ಲಿ ಇವನಿಗೆ ತೃಷ್ಣ ಮಾತ್ರ ಕ್ಷೀಣವಾಗುತ್ತೆ, ಇವನ ಪುಣ್ಯ ಕ್ಷೀಣವಾಗುವುದಿಲ್ಲ. ಯೋಗದ ಮಹಾತ್ಮ ಯೋಗದಿಂದ ಇವನು ಪಡೆದಂತಹ ಪುಣ್ಯ ಕ್ಷೀಣವಾಗುವುದಿಲ್ಲ, ತೃಷ್ಣ ಮಾತ್ರ ಕ್ಷೀಣವಾಗುತ್ತೆ. ಇದು ಒಂದು ಭಾಷಿಕಾರರು ಬಹಳ ಸೂಕ್ತವಾಗಿ ಉಪಯೋಗಿಸ್ತಾರೆ ಶಬ್ದಗಳನ್ನು ಇಲ್ಲಿ. ಯಾವತ್ ತದ್ಭೋಗ ತೃಷ್ಣ ಅವಸಾನಂ ಅಷ್ಟೇ. ಶಾಶ್ವತೀ ಸಮಾಹ ತತ್ರ ಉಷಿತ್ವ, ಅನೇಕ ಕಾಲ ಅಲ್ಲಿ ಅನುಭವಿಸಿ, ತಸ್ಮಿನ್ ಭೋಗೆ ವಿತೃಷ್ಣ, ಅದರಲ್ಲಿ ಅವನಿಗೆ ವಿರಕ್ತಿ ಬಂದುಬಿಡುತ್ತೆ. ಸಾಕು, ಇನ್ನು ಇದು ಬೇಡ ಅಂತ ಹೇಳಿಬಿಟ್ಟು, ಶುಚೀನಾಂ ಶ್ರೀಮತಾಂ ಯೋಗೋಪಕ್ರಮ ಯೋಗ್ಯಾನಾಂ ಕುಲೆ. ಶುಚೀನಾಂ ಶ್ರೀಮತಾಂ ಅಂದರೆ ಶುದ್ಧರಾದವರು, ಅಂದರೆ ಶಿಷ್ಟರು. ಯೋಗಕ್ಕೆ ಇವನಿಗೆ ಎಲ್ಲ ವಿಧವಾದ ಅನುಕೂಲಗಳು ಇರುವಂತಹದ್ದು ಯೋಗದ ಉಪಕ್ರಮ. ಯೋಗ ಉಪಕ್ರಮ ಯೋಗ್ಯಾನ, ಇದು ಭಾಷಿಕಾರರು ಇದೆರಡನ್ನು ಕೂಡ ವ್ಯತ್ಯಾಸವನ್ನು ತೋರಿಸ್ತಾರೆ. ಎರಡು ಶ್ಲೋಕದಲ್ಲಿ ಒಂದು ಪ್ರಶ್ನೆ ಕೇಳಿದ್ದು, ಹಾಗೆಯೇ ಉಪಕ್ರಮದಲ್ಲಿ ಹೋಗ್ಬೋದು, ವಿಪಕ್ವ ದಶೆಯಲ್ಲಿ ಹೋಗಬಹುದು, ಯಾವಾಗ ಬೇಕಾದರೂ ಹೋಗ್ಬೋದು. ಅಂದರೆ ಉಪಕ್ರಮದಲ್ಲಿಯೇ ಹೋದರೆ, ಉಪಕ್ರಮ ಮಾಡೋಕ್ಕೆ ಯೋಗ್ಯವಾದ ಒಂದು ಪರಿಸರದಲ್ಲಿ, ಅಂತಹ ಕುಲದಲ್ಲಿ ಇವನು ಹುಟ್ಟುತ್ತಾನೆ. ಯೋಗೋಪಕ್ರಮೇ ಭ್ರಷ್ಟ ಯೋಗ ಮಹಾತ್ಮ್ಯಾತ್ ಜಾಯತೆ. ಇದೆಲ್ಲ ಅದರ ಮಹಾತ್ಮೆಯಿಂದಲೇ ಅವನಿಗೆ ಆ ರೀತಿಯಾದ ಜನ್ಮ ಪಡೆದುಕೊಳ್ತಾನೆ ಅವನು. ಉಭಯಭ್ರಷ್ಟತಾ ಪರಿಹಾರಾಯ ಉಕ್ತಂ ಉಭಯ ಅನ್ವಯಂ ಪ್ರಪಂಚೇತಿ. ಎರಡು ವಿಧವಾದ ಅನ್ವಯಗಳು ಎರಡೂ ಪ್ರಾಪ್ತಿಯಾಗುತ್ತೆ ಅಂತ. ಉಭಯ ಭ್ರಷ್ಟತೆ ಇಲ್ಲ, ಅದಕ್ಕೆ ಆಪೋಸಿಟ್, ಎರಡು ಫಲವೂ ಸಿಗುತ್ತೆ ಅವನಿಗೆ. ಪ್ರಾಪ್ಯ ಇತ್ಯಾದಿನ ಪರಾಂ ಗತಿಮಿತಿ ಅಂತೇನ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವ ಶಾಶ್ವತಿ ವಿಷಿನಾಮೃಕೆ ಯೋಗ ಭ್ರಷ್ಟೋ. ಮುಂದೆ ಪರಾಂಗತಿ ಅಂತ ಬರುತ್ತೆ, ಮುಂದೆ ಅಲ್ಲಿಯವರೆಗೂ ಮುಂದೆ ಬರುವಂತಹ ಕಡೆಯಲ್ಲಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ ತತ್ರ ತಂ ಬುದ್ಧಿ ಸಂಯೋಗಂ ಪೂರ್ವದೇಹಿಕಿಂ, ಇದೆಲ್ಲ ಮುಂದೆ ಬರುತ್ತೆ. ಇನ್ನು 3-4 ಶ್ಲೋಕಗಳೆಲ್ಲ ಇದುವೇ ಬರುವಂತಹದ್ದು. ಆದ್ದರಿಂದ ಅದೆಲ್ಲವೂ ಕೂಡ ಇಲ್ಲಿ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಅದರ ಮಹಿಮೆ ಅವನಿಗೆ ಎರಡು ವಿಧವಾದ ಭೋಗಗಳೆಲ್ಲ ಸಿಗುತ್ತೆ ಅಂತ ಹೇಳೋದು. ಯೋಗಭ್ರಂಶ ಹೇತು ಪುಣ್ಯಕೃಲ್ಲೋಕ ಪ್ರಾಪ್ತಿಕೃತ ಅತಿಶಯಿತ ಪ್ರಾಕೃತ ಪುರುಷಾರ್ಥ ಯೋಗೆ ಕರ್ಮಾಖ್ಯ ಸಾಧನರಹಿತತ್ವೇಪಿ. ಕರ್ಮ ಅನ್ನುವ ಸಾಧನವೇ ಇರಲಿಲ್ಲ ಇವನಿಗೆ. ಪ್ರಾಕೃತವಾದ ಪುರುಷಾರ್ಥ. ಪ್ರಾಕೃತ ಪುರುಷಾರ್ಥ ಅಂದರೆ ಈ ಪ್ರಕೃತಿ ಮಂಡಲದಲ್ಲಿ ಸಿಗುವಂಥ ಯಾವುದೇ ವಿಧವಾದ ಪುರುಷಾರ್ಥ ಇರ್ಬೋದು, ಸತ್ಯಲೋಕದ ಅನುಭವ ಇರ್ಬೋದು, ವರ್ಣಲೋಕದ ಅನುಭವ ಇರ್ಬೋದು, ಇಂದ್ರಲೋಕದಲ್ಲಿ ಹೋಗೋ ಅನುಭವ ಇರ್ಬೋದು, ಯಾವ್ಯಾವ ಫಲಗಳು ಯಾವ್ಯಾವ ಕರ್ಮಗಳಿಗೆ ಹೇಳಿದ್ಯೋ ಎಲ್ಲ ವಿಧವಾದ ಕೂಡ ಅನುಭವಗಳು ಎಲ್ಲವೂ ಕೂಡ ಅತಿಶಯಿತವಾದ ಪ್ರಾಕೃತ ಪುರುಷಾರ್ಥ ಯೋಗ. ಅದರಲ್ಲಿ ಕರ್ಮಾಖ್ಯ ಸಾಧನ ರಹಿತತ್ವೇಪಿ, ಕರ್ಮ ಅನ್ನುವ ಸಾಧನ ಇಲ್ಲದೆ ಹೋದರೂ ಯೋಗ ಮಾಹಾತ್ಮ್ಯಸ್ಯೈವ ಸಾಧನತ್ವಂ, ಇದುವೇ ಸಾಧನವಾಗಿಬಿಡುತ್ತೆ. ಅಶ್ವಮೇಧ ಯಾಗನೂ ಮಾಡಬೇಕಾಗಿಲ್ಲ, ಜ್ಯೋತಿಷ್ಠೋಮೂ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಅವನು ಇದರವೇ ಅವನಿಗೆ ಸಾಧನವಾಗೋಯ್ತು ಎಲ್ಲದಕ್ಕೂ. ಭೋಗಾವಸಾನ ಹೇತು ವೈತೃಷ್ಣ್ಯಂ ಉತ್ಪಾದ್ಯ. ಭೋಗವು ಅಲ್ಲಿ ಮುಗಿಯೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪುಣ್ಯವಲ್ಲ. ಸ್ವಾಮಿ ದೇಶಿಕನನ್ನು ಇನ್ನೂ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಭೋಗ ಅವಸಾನಕ್ಕೆ ಕಾರಣ ಯಾವುದು ಅಂದರೆ ಪುಣ್ಯವಲ್ಲ. ಕ್ಷೀಣೆ ಪುಣ್ಯ ಅಂತ ಹೇಳಿದಾಗಲ್ಲ, ಪುಣ್ಯವು ಕ್ಷೀಣವಾದರೆ ಭೋಗಾವಸಾನ ಅವನಿಗೆ. ಇವನಿಗೆ ಭೋಗಾವಸಾನ ವೈತೃಷ್ಣ್ಯ, ಅದರಲ್ಲಿ ಆಸೆ ಹೋಗಿಬಿಡುತ್ತೆ.
ಪುನಃ ಯೋಗಮಾಹಾತ್ಮ್ಯಸ್ಯ ಏವ ಯೋಗಾರಂಭಯೋಗ್ಯಕುಲೆ ಉದ್ಭವಹೇತುತ್ವಂ ಕುಲೋದ್ಭವಹೇತುತ್ವಂ ಚ ಪ್ರದರ್ಶಯತಿ ಯಜ್ಜಾತೀಯ ಇತಿ. ಮತ್ತೆ ಅಂತಹ ಕುಲದಲ್ಲಿ ಇವನು ಹುಟ್ಟುತ್ತಾನೆ. ಸರ್ವೇಷಾಂ ಮಾತ್ರೆಯ ಪುಣ್ಯಕೃತ್ವ ಸದ್ಭಾವೇಪಿ ಕೇಷುಚಿತ್ ಪುಣ್ಯಕೃತ್ ಶಬ್ದ ಪ್ರಯೋಗ ತೇಷಾಂ ಅತಿಶೇತ ಪುಣ್ಯಕೃತ್ವ ನಿಬಂಧನ ಅತಿ ಪುಣ್ಯಕೃತಾಂ ಅಂತ ಹೇಳಿದ್ರು. ಎಲ್ಲವೂ ಕೂಡ ಪುಣ್ಯಕೃತ್ ಅಂತ ಹೇಳ್ಬೋದು. ಯೋಗ ವೇದದಲ್ಲಿ ಹೇಳಿರುವ ಎಲ್ಲ ಕರ್ಮಗಳು ಕೂಡ ಪುಣ್ಯ ಅಂತಲೇ ಹೇಳಲ್ಪಡುತ್ತೆ. ಯೋಗವೆಲ್ಲ ಧರ್ಮವೇ. ಯೋಗದಲ್ಲಿ ಹೇಳಿರುವುದೆಲ್ಲ ವೇದೋ ಧರ್ಮ ಮೂಲಂ ಅಂತ ಹೇಳಿ ಧರ್ಮವೇ ಅಲ್ಲಿ ಹೇಳಿರೋದು. ಆದ್ದರಿಂದ ಎಲ್ಲವೂ ಕೂಡ ಧರ್ಮ. ಆದರೂ ಅದರಲ್ಲಿ ಕೆಲವು ಅತಿಶಯಿತವಾದ ಧರ್ಮ, ಅತಿಶಯವಾದ ಪುಣ್ಯ, ಅಂತಹದ್ದು ಅತಿ ಪುಣ್ಯಕೃತಾಂ ಅಂತ ಹೇಳ್ತಾರೆ ಇಲ್ಲಿ. ಅತ್ಯಧಿಕವಾದ ಪುಣ್ಯ. ಸಾಮಾನ್ಯ ಕರ್ಮಗಳಿಗೂ ವಿಶೇಷವಾದ ಕರ್ಮಗಳಿಗೂ ವಿಶೇಷವಾದ ಅನುಭವಗಳು ಹೇಳಲ್ಪಟ್ಟಿದೆ. ಹಾಗೆ ತಜ್ಜಾತೀಯತ್ವೇಪಿ ತತಃ ಅತಿಶಯಿತತ್ವಾಯ ಅತಿ ಕಲ್ಯಾಣಾನ್, ಅದಕ್ಕಿಂತ ಹೆಚ್ಚಾಗಿ ಅತಿಶಯ, ಆದ್ದರಿಂದ ಅದಕ್ಕಿಂತ ಹೆಚ್ಚಾದ ಕಲ್ಯಾಣವನ್ನು ಹೊಂದುತ್ತಾನೆ ಇವನು. ದೃಶ್ಯತೆ ಹಿ ಏಕಜಾತೀಯೇಷುಪಿ ರೂಪರಸಗಂಧಾದಿಷು ಭೂಲೋಕೇಪಿ ತಾರತಮ್ಯಂ. ಒಂದೊಂದು ಜಾತಿಯ ಅನುಭವದಲ್ಲಿಯೂ ತಾರತಮ್ಯವಿದೆ ಅನುಭವಗಳಲ್ಲಿ. ಆದ್ದರಿಂದ ಇಲ್ಲಿ ರೂಪ ರಸ ಗಂಧ, ಅದರಲ್ಲಿ ಎಷ್ಟು ವಿಧವಾದ ಗಂಧ ಅಂದರೆ ಗಂಧವನ್ನು ಅನುಭವಿಸುವಾಗ ವಿಧ ವಿಧವಾದ ಪದಾರ್ಥಗಳಿಂದ ವಿಧ ವಿಧವಾದ ಪರಿಮಳಗಳು ಬರುತ್ತೆ. ಒಂದು ಅದಕ್ಕಿಂತ ಅಧಿಕವಾಗಿರುತ್ತೆ, ಇನ್ನೊಂದು ವಿಶೇಷವಾಗಿರುತ್ತೆ, ಮತ್ತೊಂದು ಇನ್ನೊಂದು ರೀತಿಯಲ್ಲಿ ಆನಂದವಾಗಿರುತ್ತೆ. ಒಂದೊಂದಕ್ಕೂ ಒಂದೊಂದು ವಿಶೇಷ ಇರುತ್ತೆ, ಅದರಲ್ಲಿಯೇ ತಾರತಮ್ಯಗಳಿದೆ. ಆ ರುಚಿಯಲ್ಲಿಯೂ ಹಾಗೆ ರಸದಲ್ಲಿ ಒಂದೊಂದು ರುಚಿಯೂ ಒಂದೊಂದು ವಿಧವಾಗಿರುತ್ತೆ, ಅದರಲ್ಲೇ ಅತಿಶಯವಾಗಿರುತ್ತೆ. ಹಾಗೆ ತಾರತಮ್ಯ ಅನ್ನೋದು ಒಂದೊಂದು ಜಾತಿಯ ಅನುಭವದಲ್ಲಿಯೂ ಅನೇಕ ವಿಧವಾದ ವೈವಿಧ್ಯವಿದೆ. ಅದರಲ್ಲಿಯೇ ಅವಾಂತರ ಭೇದಗಳು, ವೈವಿಧ್ಯಗಳು ಎಲ್ಲ ಇದೆ. ಹಾಗೆ ಆ ರೀತಿಯಾದ ಏವಂ ದಿವ್ಯಾದಿವ್ಯ ಭೇದ, ದಿವ್ಯವಾದದ್ದು, ಅಷ್ಟು ದಿವ್ಯವಲ್ಲದೇ ಇರೋದು ಮೊದಲಾದ ಭೇದಗಳು. ದಿವ್ಯವಾದದ್ದು ಅಂದರೆ ಅಪ್ರಾಕೃತವಾದದ್ದು. ಇಲ್ಲಿ ಹಾಗೆ ಅಲ್ಲಿ ಇನ್ನೂ ಅಪ್ರಾಕೃತ, ಇಲ್ಲಿ ಎಲ್ಲ ಪ್ರಾಕೃತವಾಗುತ್ತೆ. ಈ ರೀತಿಯಾದ ಭೇದಗಳೆಲ್ಲ ಅನುಭವಗಳಲ್ಲಿ ಬೇಕಾದಷ್ಟು ತಾರತಮ್ಯವಿದೆ. ಯದಿ ಪುರಾಕೃತೈ ಪುಣ್ಯೈ ಪುಣ್ಯಲೋಕಾವಾಪ್ತಿ ಪಾಪೈರಪಿ ಪುರಾಕೃತೈ ಪಾಪಲೋಕಪ್ರಾಪ್ತಿ ಸ್ಯಾತ್ ಯೋಗ ಮಾಹಾತ್ಮ್ಯಾದೇವ. ಆದ್ದರಿಂದ ಅವರಿಗೆ ಕರ್ಮ ಮಾಡಿದವ್ರಿಗೆ ಪುಣ್ಯದಿಂದ ಹೇಗೆ ಪುಣ್ಯಲೋಕ ಬರುತ್ತೋ, ಅವ್ರು ಪಾಪ ಮಾಡಿದರೆ ಪಾಪಲೋಕಗಳು ಬರಬಹುದು. ಎರಡೂ ಬರುತ್ತೆ. ಕರ್ಮಕ್ಕೆ ಅನುಗುಣವಾಗಿ ಪುಣ್ಯಲೋಕವೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವುದೋ ಪಾಪ ಇದು ಮಾಡಿದರೆ ಅದು ಪಾಪಲೋಕವೂ ಬರುತ್ತೆ. ಯೋಗ ಮಹಾತ್ಮೆಯಲ್ಲಿ ಹೇಗೆ ಅಂದರೆ ಕೇವಲ ಪುಣ್ಯಲೋಕಗಳೇ ಅವನಿಗೆ. ನರಕ ಪಾಪ ಅನ್ನೋದು ಎಂದೂ ಬರೋದಿಲ್ಲ ಅವನಿಗೆ. ನ ಧರ್ಮಾರ್ಥ ಸಂಪಾದಿತ ದ್ರವ್ಯಸ್ಯ ಭೋಗಾರ್ಥ ವಿನಿಯೋಗವತಿ ಭಾವ. ಧರ್ಮಕ್ಕೆ ಅಂತ ಸಂಪಾದಿತ ದ್ರವ್ಯವನ್ನು ಭೋಗಕ್ಕೆ ವಿನಿಯೋಗ ಮಾಡಿದ್ರೆ ಹೇಗಿರುತ್ತೆ ಹಾಗೆ. ನಹಿ ಅಸೌ ಪುಣ್ಯಕ್ಷಯಾದಿವ ಯೋಗ ಮಾಹಾತ್ಮ್ಯ ಕ್ಷಯಾತ್ ನಿವರ್ತತೆ. ಸ್ಪಷ್ಟಪಡಿಸ್ತಾರೆ ಸ್ವಾಮಿ ದೇಶಿಕನ್. ಪುಣ್ಯಕ್ಷಯದಂತೆ ಇಲ್ಲಿ ಯೋಗ ಮಾಹಾತ್ಮ್ಯ ಕ್ಷಯಾತನ ನಿವರ್ತತೆ. ಅವನಿಗೆ ಅದು ತೃಷ್ಣ ಅಷ್ಟೇ. ತಸ್ಯ ಅಕ್ಷಯತ್ವಾತ್, ಕ್ಷೀಣವೇ ಆಗೋದಿಲ್ಲ ಎಂದಿಗೂ. ಯಾವತ್ತು ಇತ್ಯಾದಿಕ ಮುಕ್ತಂ, ಎಷ್ಟು ಕಾಲ ಅವನಿಗೆ ಆಸೆ ಇದೆಯೋ ಯಾವತ್ತು ತದ್ಭೋಗ ತೃಷ್ಣ ಅವಸಾನ. ಆದ್ದರಿಂದ ಇವನಿಗೆ ಯೋಗ ಮಾಹಾತ್ಮೆಯು ಅಕ್ಷಯವಾದದ್ದು, ಎಂದಿಗೂ ಕ್ಷಯಿಸೋದಿಲ್ಲ. ವಿಷಮ ವಿಪಾಕ ಸಮಯ ಕರ್ಮ ಮೂಲ ಸತ್ವೋನ್ಮೇಷಕೃತ ವಿವೇಕೋದಯವಶಾತ್ ನಿರಂತರ ಭೋಗ ಪ್ರಕರ್ಷಾದಿವಶಾಚ್ಚ ವೈತೃಷ್ಣ್ಯ ಸಂಭವ ಸೌಭರಿ ಪ್ರವೃತ್ತಿ ವೃತ್ತಾಂತೇಶು ಭಾವ್ಯ. ಅದು ಸ್ಪಷ್ಟವಾದ ಪ್ರಸಿದ್ಧವಾದ ಉದಾಹರಣೆ. ಆದ್ದರಿಂದ ಇಲ್ಲಿ ವಿಷಮ ವಿಪಾಕ ಸಮಯ ಕರ್ಮ ಮೂಲ, ಯಾವುದೋ ಒಂದು ಕೆಟ್ಟವಾದ ಕರ್ಮ ವಿಪಾಕವಾಗಕ್ಕೆ ಕಾರಣವಾಗಿ ಕಾಯ್ತಾ ಇರುತ್ತೆ, ಅದು ಫಲ ಕೊಡೋದಕ್ಕೆ. ನೀರಿನ ಒಳಗಡೆ ಮುಳುಗಿ ತಪಸ್ ಮಾಡಿದವನಿಗೆ ಆ ಕ್ಷಣದಲ್ಲಿ ಸಂಸಾರದಲ್ಲಿ ಆಸೆ ಬಂದುಬಿಡ್ತು. ಆ ಒಂದು ಕರ್ಮ ವಿಷಮವಾದ ಒಂದು ಕರ್ಮ ವಿಪಾಕವಾಗಿಬಿಟ್ಟಿತ್ತು, ಅಲ್ಲಿ ಚೆನ್ನಾಗಿ ಪಕ್ವ ಸ್ಥಿತಿಗೆ ಬಂದು ಕಾಯ್ತಾ ಇತ್ತು ಫಲ ಕೊಡೋಕ್ಕೆ. ಅವನಿಗೆ ಸಂಸಾರದಲ್ಲಿ ಆಸೆ ಬಂದುಬಿಡ್ತು. ಸಂಸಾರದಲ್ಲಿ ಸಿಕ್ಕಾಕೊಂಡು ಎಷ್ಟೋ ವರ್ಷ ಕಾಲ ಮಕ್ಕಳು ಮೊಮ್ಮಕ್ಕಳು ಅವ್ರು ನೋಡಬೇಕು, ಈ ಆಸೆಗಳು ಹೋಗಿ ಆಗಿ ಕಡೆಯಲ್ಲಿ ಅವನಿಗೆ ವಿವೇಕ ಬರುತ್ತೆ. ಒಂದು ದಿನ ಇಷ್ಟು ಕಾಲ ವ್ಯರ್ಥ ಮಾಡಿದ್ನಲ್ಲ ಅಂತ ಬಂದು ಯೋಗವನ್ನು ಮುಂದುವರಿಸಿ ಫಲವನ್ನು ಪಡಿಸ್ಕೊಳ್ತಾನೆ. ಹಾಗೆ ಅದಕ್ಕೂ ಅದುವೇ ಮೂಲ ಇಲ್ಲಿ. ವಿಷಮ ವಿಪಾಕ ಸಮಯ ಕರ್ಮ ಮೂಲ ಸತ್ವೋನ್ಮೇಷಕೃತ ವಿವೇಕೋದಯವಶಾತ್.
ಆಮೇಲೆ ಇದು ಯಾಕೆ ಬರುತ್ತೆ ಅಂದರೆ ಸತ್ವ ಉನ್ಮೇಷವಾಗಿ ವಿವೇಕದಿಂದ ಬರುತ್ತೆ. ನಿರಂತರ ಭೋಗ ಪ್ರಕರ್ಷಾದಿ ವಶಾಚ, ಭೋಗವು ಅನುಭವಿಸ್ತಾನೇ ಇರ್ತಾನವನು. ಆದ್ದರಿಂದ ವೈತೃಷ್ಣ್ಯ ಸಂಭವ, ಸೌಭರಿ ವೈತೃಷ್ಣ್ಯ ಉಂಟಾಗಬಹುದು, ತೃಷ್ಣ ಅನ್ನೋದು ಬರುತ್ತೆ ಅವನಿಗೆ. ವಿವೇಕವು ಒಂದು ಕಾಲದಲ್ಲಿ ಉದಯವಾಗುತ್ತೆ ಅವನಿಗೆ. ಆದ್ದರಿಂದ ನಿರಂತರವಾಗಿ ಭೋಗ ಅನುಭವಿಸಿದರೂ ಕೂಡ ಒಂದು ಕಾಲದಲ್ಲಿ ವಿವೇಕ ಬರುತ್ತೆ ಅವನಿಗೆ. ಆದ್ದರಿಂದ ಸೌಭರಿ ಮೊದಲಾದ ವೃತ್ತಾಂತಗಳಲ್ಲಿ ನೋಡಬಹುದು. ಕಂಡು ಮಹರ್ಷಿಗಳು, ಸೌಭರಿಗಳು, ಎಷ್ಟೋ ವೃತ್ತಾಂತಗಳು ಪುರಾಣಗಳಲ್ಲಿ ಕಂಡುಬರುತ್ತೆ. ಶುಚಿತ್ವಂ ಶ್ರೀಮತ್ವಂಚ ಅದೃಷ್ಟದ್ವಾರ ದೃಷ್ಟದ್ವಾರ ಚ ಯೋಗೋಪಕಾರಕಂ. ಇದೆರಡು ಕೂಡ ದೃಷ್ಟಾದೃಷ್ಟ ಕಾರಣಗಳು. ಕೆಲವು ಅವನಿಗೆ ತಿಳಿದೇ ಉಂಟಾಗುತ್ತೆ, ಕೆಲವು ತಿಳಿಬಹುದು, ಸ್ಪಷ್ಟವಾಗಿ ತಿಳಿಯುತ್ತೆ ಅವನಿಗೆ. ಆದ್ದರಿಂದ ಅವರಿಗೆ ಆ ರೀತಿಯಾದ ಒಂದು ಶಿಷ್ಟರು, ಎಲ್ಲ ಪರಮ ಸಾತ್ವಿಕರಾದವರು ಮೊದಲಾದವರು, ಒಳ್ಳೆಯ ಆಚಾರ ಅನುಷ್ಠಾನ ಇಟ್ಕೊಂಡಿರುವಂಥವರು, ಇವನಿಗೆ ಎಲ್ಲ ವಿಧವಾದ ಅನುಕೂಲವನ್ನು ಮಾಡಿಕೊಡುವಂತಹದ್ದು. ಅಂತಹ ಕುಲಗಳಲ್ಲಿಯೇ ಇವನಿಗೆ ಜನ್ಮವು ಬರುತ್ತೆ. ಕೆಲವು ಅವರಿಗೆ ಇರುವ ಮಹಿಮೆ ತಿಳಿದೇ ಇರಬಹುದು, ಅವರ ಒಂದು ಅದೃಷ್ಟದಿಂದ ಅವ್ರಿಗೆ ಮಹಿಮೆ ಇರುತ್ತೆ, ಅಂತಹ ಕುಲದಲ್ಲಿ ಹುಟ್ಟುತ್ತಾನವನು. ಕೆಲವನ್ನ ಅವರ ಆಚಾರ ಅನುಷ್ಠಾನಗಳಲ್ಲಿಯೇ ಕಂಡು ಬರುತ್ತೆ. ಕೆಲವು ದೃಷ್ಟವಾಗಿರುತ್ತೆ, ಕೆಲವು ಅದೃಷ್ಟವಾಗಿರುತ್ತೆ. ಎರಡು ವಿಧದಲ್ಲಿಯೂ ಯೋಗೋಪಕಾರಕ. ಹಾಗೆ ಯೋಗಭ್ರಷ್ಟಸ್ಯ ಸ್ವ ಅನ್ವಯಾತ್ ಯೋಗೋಪಕ್ರಮಾನುಗುಣ ಸ್ವಭಾವಾನ ಇತ್ಯರ್ಥ. ಆದ್ದರಿಂದ ಯೋಗಭ್ರಷ್ಟನಾದವನಿಗೆ ಯೋಗ ಉಪಕ್ರಮಕ್ಕೆ ಅನುಗುಣವಾದ ಸ್ವಭಾವವುಳ್ಳವರು ಅಂತ ಅರ್ಥ ಮಾಡೋದು. ಶುಚೀನಾಂ ಶ್ರೀಮತಾಂ ಅಂತ ಹೇಳಿದಾಗ ಯೋಗ ಆರಂಭಿಸುವುದಕ್ಕೆ ಇವನಿಗೆ ಅನುಗುಣವಾದ ಸ್ವಭಾವ ಹೊಂದಿರುವಂತಹ ಕುಲದಲ್ಲಿ ಜನ್ಮ ಹೊಂದುತ್ತಾನೆ. ಅಥವಾ ಯೋಗಿನಾಮೇವ ಕುಲೇ ಇತಿ ಇತಃ ಅಪಿ ಅತಿಶಯಿತ ಜನ್ಮನಃ ವಕ್ಷ್ಯಮಾಣತ್ವಾತ್ ಶುಚೀನಾಂ ಇತ್ಯಾದಿ ವಿಶೇಷಣ ಸಾಮರ್ಥ್ಯಾಚ ಯೋಗೋಪಕ್ರಮೇ ಭ್ರಷ್ಟಃ ಇತಿ ಉಕ್ತಂ. ಯಾಕೆ ಭಾಷ್ಯಕಾರರು ಎರಡು ವಿಧವಾದ ಅರ್ಥ ಮಾಡಿದ್ರು ಇಲ್ಲಿ? ಎರಡು ಶ್ಲೋಕಗಳಿಗೆ ಪಾಪ್ಯ ಪುಣ್ಯ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟ, ಇಲ್ಲಿಯೂ ಯೋಗಭ್ರಷ್ಟ ಅಂತಾನೆ ಹೇಳಿರೋದು ಶ್ಲೋಕದಲ್ಲಿ. ಅಥವಾ ಯೋಗಿನಾಮೇವ ಕುಲೆ ಅಂತ ಹೇಳಿ, ಅಥವಾ ಇಂತಹ ಕುಲದಲ್ಲಿ ಹುಟ್ಟುತ್ತಾನೆ, ಇಂಥ ಕುಲದಲ್ಲಿ ಹುಟ್ಟಬಹುದು, ಇಲ್ಲ ಇಂಥ ಕುಲದಲ್ಲಿ ಹುಟ್ಟಬಹುದು. ಎರಡು ಹೇಳಿದಾಗ ಎರಡನೇ ಶ್ಲೋಕದಲ್ಲಿ ಇನ್ನು ಅತಿಶಯವಾದ ಹೆಚ್ಚು ಅತಿಶಯ ಅನ್ನೋ ತಿಳಿಯುತ್ತೆ. ಯಾಕೆ ಅಂದರೆ ಏತದ್ದಿ ದುರ್ಲಭತರಂ ಅಂತ ಹೇಳಲ್ಪಟ್ಟಿತು. ಬಹಳ ಕಷ್ಟ ಇದು ಪಡೆದುಕೊಳ್ಳೋದು ಅಂತ ಹೇಳಿ. ಆದ್ದರಿಂದ ಮೊದಲನೆಯದನ್ನು ಯೋಗದ ಉಪಕ್ರಮದಲ್ಲಿ ಅವನಿಗೆ ಯೋಗವನ್ನು ಬಿಟ್ಟು ಚಲಿಸಿದವನಿಗೆ ಫಲವಾಗಿ ಹೇಳಿ, ಎರಡನೇ ಶ್ಲೋಕದಲ್ಲಿ ವಿಪಾಕ ದಶೆಯಲ್ಲಿ ಚಲಿತನಾದರೆ ಅವನಿಗೆ ಆಗ ಆ ಫಲವನ್ನು ಈ ರೀತಿ ಭಾಷ್ಯಕಾರರು ಎರಡು ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ ಇದನ್ನು ಅಂತ ಹೇಳ್ತಾರೆ. ಮೊದಲು ಅವನಿಗೆ ಇದು ಉಪಕ್ರಮ ದಶೆಯಲ್ಲಿ, ಆದ್ದರಿಂದ ಅವನಿಗೆ ಯೋಗವನ್ನು ಆರಂಭಿಸುವುದಕ್ಕೆ ಅನುಕೂಲವಾದ ಒಂದು ಕುಲದಲ್ಲಿ ಹುಟ್ಟುತ್ತಾನೆ. ಎರಡನೆಯದು ಏನು ಅಂದರೆ ಮನೆಯಲ್ಲಿಯೇ ಅವನಿಗೆ ಯೋಗ ಸಿದ್ಧಿ ಪಡೆದುಕೊಂಡವರೇ ಇರ್ತಾರೆ, ಅಂತಹ ಕುಲದಲ್ಲಿ ಹುಟ್ಟುತ್ತಾನವನು. ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೇ ಜನ್ಮ ಯದೀದೃಶ್ಯಂ. ಇದು ಅತ್ಯಂತ ದುರ್ಲಭವಾದದ್ದು. ಪರಿಪಕ್ವ ಯೋಗ ಚಲಿತ ಚೇತ್, ಪರಿಪಕ್ವವಾದ ಯೋಗ ಕಡೆಯ ದಿಶೆಯಲ್ಲಿ ಅವನಿಗೆ ಚಲಿತನಾಗ್ಬಿಟ್ರೆ ಯೋಗಿನಾಂ ಧೀಮತಾಂ ಯೋಗಂ ಕುರ್ವತಾಂ ಸ್ವಯಮೇವ ಯೋಗೋಪದೇಶ ಕ್ಷಮಾಣಂ, ಅವರೇ ಇವನಿಗೆ ಯೋಗವನ್ನೆಲ್ಲ ಉಪದೇಶ ಮಾಡಿ ಪೂರ್ಣವಾಗುವ ಹಾಗೆ ಮಾಡಿಬಿಡ್ತಾರೆ ಇವನಿಗೆ. ಅಂತಹ ಮಹಾತ್ಮರುಗಳ ಒಂದು ಕುಲದಲ್ಲಿ ಮಹತಾಂ ಕುಲೇ ಭವತಿ, ಮಹಾತ್ಮರುಗಳ ಕುಲದಲ್ಲಿ ಇವನಿಗೆ ಜನ್ಮವಾಗುತ್ತೆ. ಕಡೆಯ ದಶೆಯಲ್ಲಿ ವಿಚಲಿತನಾದರೆ ಅವನಿಗೆ ಇನ್ನೂ ಅಧಿಕವಾದ ಅನುಕೂಲ ಆಗುತ್ತೆ ಅನ್ನೋದು ಕೃಷ್ಣನು ಹೇಳ್ತಾ ಇರೋದು ಬಹಳ ವಿಶೇಷ. ಇದೆಲ್ಲ ಯೋಗಿಗಳ ವಿಶೇಷ, ಎಷ್ಟು ಮಹಾತ್ಮ್ಯ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ತಿಳಿಯುತ್ತೆ. ತದೇತತ್ ಉಭಯ ವಿಧಂ ಯೋಗ್ಯಾನಾಂ ಯೋಗಿನಾಂ ಚ ಕುಲೇ ಜನ್ಮ. ಎರಡು ವಿಧಕ್ಕೂ ದುರ್ಲಭತರ ಅಂತ ಹೇಳಿದ್ರು ಇಲ್ಲಿ ಭಾಷಿಕಾರರು. ಎರಡನ್ನೂ ಸೇರಿಸ್ತಾರೆ. ಅದು ಕಷ್ಟವೇ, ಇದು ಕಷ್ಟವೇ. ಎರಡೂ ಈ ಉಪಾಯದ ಒಂದು ಮಹಾತ್ಮೆಯನ್ನು ತಿಳಿಸುತ್ತೆ. ಲೋಕೆ ಪ್ರಾಕೃತಾನಾಂ ದುರ್ಲಭತರಂ, ಮಿಕ್ಕವರು ಯಾರಿಗೂ ಕೂಡ ಇದು ಸಾಧ್ಯವಾಗೋದಿಲ್ಲ, ಬಹಳ ದುರ್ಲಭವಾದದ್ದು. ಏತತ್ತು ಯೋಗ ಮಹಾತ್ಮ್ಯ ಕೃತಂ, ಇದಾದರೂ ಯೋಗದ ಮಹಾತ್ಮೆಯಿಂದಲೇ ಅವನಿಗೆ ಸಿದ್ಧಿಸುತ್ತೆ ಅಂತ ಹೇಳಬಹುದು ಅನ್ನೋದನ್ನು ಇದು ಎರಡನೆಯದಲ್ಲಿ ವಿಪಕ್ವ ದಶೆಯಲ್ಲಿ ಚಲಿತನಾದರೆ ಅವನಿಗೆ ಯೋಗವನ್ನು ಮನೆಯಲ್ಲಿಯೇ ಉಪದೇಶ ಮಾಡುವಂತಹ ಕುಲ, ಅಲ್ಲಿಯೇ ಇರ್ತಾರೆ, ಯೋಗವನ್ನು ಮಾಡ್ತಾ ಇರ್ತಾರೆ ಅವರು, ಅಂತಹವರ ಕುಲದಲ್ಲಿಯೇ ಇವನಿಗೆ ಜನ್ಮವಾಗುತ್ತೆ. ಅಥವಾ ಇದು ವ್ಯವಸ್ಥಿತ ವಿಕಲ್ಪಾರ್ಥಂ. ಅದರಿಂದ ಅಥವಾ ಅಂದರೆ ಆರ್ ಅಂತ ಹೇಳೋದ್ರಿಂದ ಇಲ್ಲಿ ವಿಕಲ್ಪ,
ಇದು ಅದು ಮತ್ತೆ ಅದು ಎರಡು ವಿಷಯ ಹೇಳಲ್ಪಟ್ಟಿತು ಅನ್ನೋದ್ರಿಂದ ಇಲ್ಲಿ ವಿಭಾಗ ಮಾಡ್ತಾರೆ ಭಾಷಿಕಾರರು. ಅತಿಶಯದ ಜನ್ಮ ನಿರ್ದೇಶ, ಅತಿಶಯದ ಹೇತು ಸಾಕಾಂಕ್ಷ. ಇಲ್ಲಿ ಹೇಳಿರೋದು ಯೋಗಿನಾಮೇವ ಕುಲೆ ಅಂತ ಹೇಳಿರೋದು ಹಿಂದೆ ಹೇಳಿದ್ದಕ್ಕಿಂತ ಅತಿಶಯ. ಆದ್ದರಿಂದ ಇದಕ್ಕೊಂದು ವಿಶೇಷವಾದ ಕಾರಣವೂ ಇರಬೇಕು. ಹಿಂದೆ ಹೇಳಿದ್ದು ಶ್ರೀಮತಾಂ ಶುಚಿನಾಂ ಶ್ರೀಮತಾಂಗೇಹೇ, ಅದಕ್ಕಿಂತ ಅತಿಶಯವಾದದ್ದು ಯೋಗಿನಾಮೇವ ಕುಲೆ. ಆದ್ದರಿಂದ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇರಬೇಕು. ಇಂತಹ ಯೋಗಿನ ಕುಲಗಳಲ್ಲಿ ಮಾಡಬೇಕಾದ್ರೆ ಬೇರೆ ಒಂದು ಅಧಿಕವಾದ ಕಾರಣ ಇರಬೇಕು, ಅತಿಶಯವಾದ ಕಾರಣ. ಅದಕ್ಕೆ ಇದು ವಿಪಾಕ ದಶೆಯಲ್ಲಿ ಚಲಿತನಾದವನಿಗೆ ಅಂತ ಹೇಳ್ತಾರೆ. ಪರಿಪಕ್ವ ಯೋಗ ಚಲಿತ ಚೇತ್ ಯೋಗಿನಾಂ ಕುಲೆ ಇಹ ಕಸ್ಯಚಿತ್ ಯೋಗಿನಃ ಸಂತಾನೆ ಪ್ರಸೂತಿ ನೋಚ್ಯತೆ. ಕಸ್ಯಚಿತ್ ಯೋಗಿನಃ ಸಂತಾನೆ ಪ್ರಸೂತಿ. ಒಬ್ಬ ಯೋಗಿಯ ಒಂದು ಸಂತಾನದಲ್ಲಿ ಅವನಿಗೆ ಹುಟ್ಟುತ್ತಾನೆ ಅನ್ನೋದು ಹೇಳೋದಿಲ್ಲ. ಯಾಕೆಂದ್ರೆ ತಾವನ್ ಮಾತ್ರಸ್ಯ ಅತ್ಯಂತ ಯೋಗೋಪಕಾರಕತ್ವ ಅಭಾವಾತ್. ಯೋಗಿಗಳ ಒಂದು ಸಂತತಿಯಲ್ಲಿ ಬಂದರೆ ಅದು ಸಾಲದು. ಅವನಿಗೆ ಮನೆಯಲ್ಲಿ ಯೋಗ ಉಪದೇಶ ಮಾಡ್ತಿರೋರು ಇರಬೇಕು ಮನೆಯಲ್ಲಿಯೇ, ಅಂತಹ ಕುಲದಲ್ಲಿ ಹುಟ್ಟುತ್ತಾನವನು. ಕಿಂತು ಉಪದೇಶಾರ್ಹತ್ವಾಯ ಯೋಗಿನಾಂ ಸತಾಮೇವ, ಉಪದೇಶ ಮಾಡೋಕ್ಕೆ ಅರ್ಹತೆಯುಳ್ಳವ ಯೋಗಿಗಳು ಇರುವಂತಹ ಮನೆಯಲ್ಲಿ ಪುತ್ರಾದಿತ್ವೇನ ಜಾಯತೆ ದರ್ಶಯಿತು ಯೋಗಂ ಕುರ್ವತಾಮಿತಿ ವರ್ತಮಾನ ನಿರ್ದೇಶ. ಕುರ್ವತಾಂ ಅನ್ನೋದು ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಶುಚೀನಾಂ ಶ್ರೀಮತಾಂ ಇತಿ ಅನ್ಯಸ್ಮಾತ್ ಉಪದೇಷ್ಟು ಯೋಗಾಧಿಗಮಂ ಪ್ರಾಪ್ಯ ಆನುಗುಣ್ಯ ಮಾತ್ರ ಮುಕ್ತಂ. ಆದ್ದರಿಂದ ಇಲ್ಲಿ ಬೇರೆಯವರಿಂದ ಉಪದೇಶ ಆಗುತ್ತೆ. ಶುಚೀನಾಂ ಶ್ರೀಮತಾಂ ಗೇಹೆ ಅಂತ ಹೇಳಿದಾಗ ಅಂತಹ ಒಂದು ಉಪಕ್ರಮ ಮಾಡೋದಕ್ಕೆ ಅನುಕೂಲವಾದ ಕುಲದಲ್ಲಿ ಹುಟ್ಟಿದಾಗ ಉಪದೇಶವನ್ನು ಬೇರೆಯವರಲ್ಲಿ ಹೋಗಿ ಆಶ್ರಯಿಸಿ ಅಲ್ಲಿ ಗುರುಕುಲ ವಾಸ ಎಲ್ಲ ಮಾಡಿ ಯೋಗ ಉಪದೇಶ ಪಡೆದುಕೊಂಡು ಇವನು ಮತ್ತೆ ಯೋಗ ಮಾಡಬೇಕಾಗುತ್ತೆ. ಇದು ಇನ್ನು ಅತಿಶಯವಾದದ್ದು ಅನ್ನೋದು. ಇಲ್ಲಾದರೂ ಇಹತು ಧೀಮತಾಮಿತಿ ವಚನಾತ್ ತೇಷಾಮೇವ ಉಪದೇಷ್ಟೃತ್ವ ಯೋಗ್ಯತಾಯ ಸ್ವಯಮೇವ ಯೋಗೋಪದೇಶ ಅರ್ಹರಾಗಿರೋರು ಅನ್ನೋದು ತಿಳಿಸುತ್ತೆ. ಪಶುರ್ಮನುಷ್ಯ ಪಕ್ಷಿವ ಏಚ ವೈಷ್ಣವ ಸಂಶ್ರಯ. ದೇಶಿಕರು, ಸ್ವಾಮಿ ದೇಶಿಕರು ಸ್ಪಷ್ಟವಾಗಿ ತಿಳಿಸ್ತಾರೆ ಇದನ್ನು. ಪಶುರ್ಮನುಷ್ಯೋ ಪಕ್ಷಿವ ಏಚ ವೈಷ್ಣವ ಸಂಶ್ರಯ. ಬರೀ ಪ್ರಪತ್ತಿ ವಿಷಯ ಅಲ್ಲ ಇದು. ಭಕ್ತಿಯೋಗಿಗಳು ಹಾಗೆಯೇ ಕರ್ಮಯೋಗಿಯ ವಿಷಯದಲ್ಲಿ ಹೇಳ್ತಾ ಇರೋದು ಈ ಶ್ಲೋಕ. ಇಲ್ಲಿ ದೇಶಿಕರು, ಸ್ವಾಮಿ ದೇಶಿಕಂತ ತಿಳಿದಿರೋದು ಪಶುರ್ಮನುಷ್ಯೋ ಪಕ್ಷಿವ ಏಚ ವೈಷ್ಣವ ಸಂಶ್ರಯ ಅಂತ ಅದರಲ್ಲಿ ಹೇಳಿರೋದು. ನೃಸಿಂಹಪ್ರಿಯಾನಲ್ಲಿ ಒಂದು ಸಂದೇಹ ಹಾಕಿದ್ದಾರೆ ಅಂತ ಶ್ರೀನಿವಾಸ ಸ್ವಾಮಿಗಳು ಹೇಳಿ ನನಗೆ ತಿಳಿಸಿದರು. ವೈಷ್ಣವ ಸಂಶ್ರಯ ಅನ್ನೋದು ವೈಷ್ಣವರು ಅಂದರೆ ಎಲ್ಲರೂ, ಇವರೆಲ್ಲ ಭಕ್ಷ್ಯೋಪಾಯ ಮಾಡಿರೋಲ್ಲ ವೈಷ್ಣವರೇ. ಭಕ್ತಿಯೋಗಿಗಳ ವಿಷಯದಲ್ಲಿಯೂ ಹಾಗೆಯೇ ಇಲ್ಲಿ ಕರ್ಮಯೋಗಿಯ ವಿಷಯದಲ್ಲಿಯೇ ಹೇಳಿದೆ. ಭಕ್ತಿಯೋಗಿ ಹೇಳಲೇಬೇಕಾಗಿಲ್ಲ. ತವದಾಸ್ಯ ಸುಖೈಕ ಸಂಗಿನ, ಅವರಿಗೆ ದಾಸ್ಯದಲ್ಲಿಯೇ ಸುಖ. ಅವರಿಗೆ ಅವರ ದಾಸರಿಗೆ ಅವರ ದಾಸರ ಒಂದು ಸಂಘವೇ ಇವನಿಗೆ ಸುಖ ಅಂತ ಹೇಳೋದು. ತವದಾಸ್ಯ ಸುಖ ಏಕ ಸಂಗಿನ, ಅವರ ದಾಸ್ಯದಲ್ಲಿಯೇ ಒಂದೇ ಸುಖ ಇವರಿಗೆ. ಅಂತಹ ಹಾಗೆ ಇರುವವರ ಸಂಘವನ್ನು ಪಡೆದಿರುವವರು ಅಂತ ಹೇಳೋದಿದು. ತವದಾಸ್ಯ ಸುಖೈಕ ಸಂಗಿನ, ಪರಮಾತ್ಮನ ದಾಸರ್ಭೂತರಾದವರು, ಶೇಷಭೂತರಾದವರು ಅಂತ ಯಾರು ತಿಳಿದಿದ್ದಾರೋ ಅವರೆಲ್ಲ ಅವರ ಒಂದು ಸಂಘದಲ್ಲಿ ಇರುವಂತಹವನು ಅಂತ ಅವರನ್ನು ಆಶ್ರಯಿಸಿರುವವನು, ಉತ್ತಮವಾದ ಭಾಗವತರನ್ನು ಆಶ್ರಯಿಸಿರುವವನು. ಇತ್ಯಾದಿ ಪ್ರತಿಪಾದಿತ ವೈಭವ ಯುಕ್ತೇ ಮಹತ್ವಂ. ಅಂತಹ ಮಹತ್ವ ಇಲ್ಲಿ ಧೀಮತಾಮೇವ ಕುಲೇ ಭವತಿ ಅಂತ ಹೇಳಿದಾಗ ಇಲ್ಲಿ ಮಹತಾಂ ಅಂತ ಹೇಳೋದು ಕುಲೇ ಭವತಿ ಧೀಮತಾಂ. ಇದು ಮಹತಾಂ ಕುಲೇ ಅಂತ ಹೇಳಿದಾಗ ಇಲ್ಲಿ ಮಹತ್ವ ಏನು ಅಂದರೆ ಅಂತಹ ಪರಮ ಭಾಗವತರ ಒಂದು ಆಶ್ರಯ ಅಲ್ಲ, ಅವ್ರ ಮನೆಯಲ್ಲಿಯೇ ಇವನಿಗೆ ಜನ್ಮವಾಗುತ್ತೆ ಅನ್ನೋದು. ಪೂರ್ವ ಶ್ಲೋಕಸ್ಥ ಗೇಹ ಶಬ್ದ ತುಲ್ಯಾರ್ಥತ್ವಾದತ್ರಾಪಿ ಕುಲ ಶಬ್ದೋ ಗೃಹವಾಚಿ. ಕುಲ ಅನ್ನೋದು ಗೃಹವನ್ನು ತಿಳಿಸುತ್ತೆ ಅಂದರು. ಏತದುಭಯ ವಿಧಮಿತಿ. ಸಾಧಾರಣದ ಇಲ್ಲಿ ಕುಲ ಶಬ್ದಕ್ಕೆ ಗೃಹ ಅಂತಲೇ ಅರ್ಥ ಮಾಡಬೇಕು. ಯಾಕೆಂದರೆ ಅವರ ಸಂತಾನದಲ್ಲಿ ಅಂತ ಅರ್ಥವಲ್ಲ, ಅವರ ಪುತ್ರನಾಗಿಯೇ ಹುಟ್ಟುತ್ತಾನೆ ಹೀಗೆ ಹೇಳಲ್ಪಟ್ಟಿದೆ. ಆ ರೀತಿ ಸಾಧಾರಣಸ್ಯ ಈದೃಶಂ ಇತಿ ಅನುವಾದಸ್ಯ ಉಭಯಾನ್ವಯಿತ್ವಮೇವ ಉಚಿತಂ ಇತಿ ಭಾವ. ಏತದುಭಯವಿಧ ನಗೆ ಇಲ್ಲಿ ಹೇಳುವಾಗ ಭಾಷಿಗಾರರು ಏತದುಭಯವಿಧಂ ಯೋಗಯೋಗ್ಯಾನಾಂ ಯೋಗಿನಾಂ ಚ ಕುಲೇ ಜನ್ಮ ಲೋಕೆ ಪ್ರಾಕೃತಾನಾಂ ದುರ್ಲಭತರಂ. ಎರಡು ವಿಧವಾದ ಯೋಗ್ಯಾನಾಂ ಯೋಗಿನಾಂ ಚ ಕುಲೆ.
ಎರಡು, ಒಂದು ಯೋಗ ಯೋಗ್ಯರು, ಇನ್ನೊಂದು ಯೋಗಿಗಳ ಕುಲವೇ. ಎರಡು ಕುಲಗಳಲ್ಲಿಯೂ ಜನ್ಮವು ಲೋಕದಲ್ಲಿ ದುರ್ಲಭವಾದದ್ದು. ಪ್ರಾಕೃತ ಬೇರೆ ಯಾವ ಒಂದು ಈ ಪ್ರಾಕೃತಿಕ ಕರ್ಮದಲ್ಲಿ ಇರುವ ಬೇರೆ ಅಧಿಕಾರಿ ಎಲ್ಲರಿಗಿಂತ ಇದು ವಿಶೇಷವಾದದ್ದು ಹೇಳಿದೆ. ಪ್ರಕೃತಿ ಮಾತ್ರ ದರ್ಶಿತ ಪ್ರಕೃತಿ ಮಾತ್ರ ದರ್ಶಿತ ದರ್ಶಿತನ ವಿಷಯೇಣ ಲೋಕಶಬ್ದೇನ ಮುಮುಕ್ಷುತ ವ್ಯತಿರಿಕ್ತ ವಿವಕ್ಷಣ ಪ್ರಾಕೃತಾನ ಅಂತ ಹೇಳಿ, ಕೇವಲ ಪ್ರಾಕೃತರು ಅಂತ ಹೇಳಿದ್ರೆ ಮುಮುಕ್ಷುಗಳಿಗಿಂತ ಬೇರೆ ಆದವರು ಅಷ್ಟೇ, ಮಿಕ್ಕಿದೆಲ್ಲ ಪುರುಷಾರ್ಥಗಳಲ್ಲಿ ಆಸೆ ಇರುವಂತಹವರು. ದುರ್ಲಭತರಂ ಕಥಂ ಲಭ್ಯೇತ ಇತ್ಯತ್ರ ಈದೃಶ ಶಬ್ದಾಭಿಪ್ರೇತಮಃ. ಏತತ್ತು ಏತತ್ತು ಯೋಗದ ಮಹಿಮೆಯಿಂದಲೇ ಇವನಿಗೆ ಸಿಗುತ್ತೆ. ಇದು ಏತತ್ತು ಯೋಗ ಮಾಹಾತ್ಮ್ಯ ಕೃತಂ. ಇಂತಹ ದುರ್ಲಭವಾದ ಜನ್ಮ ಯೋಗದ ಒಂದು ಮಹಾತ್ಮೆಯಿಂದಲೇ ಅವನಿಗೆ ಸಿಗುತ್ತೆ ಅಂತ ಹೇಳಿ, ಅದಾದ ಮೇಲೆ ಇವನಿಗೆ ಮುಂದೆ ಬರುವ ಸಿದ್ಧಿ. ಮೊದಲು ಇಲ್ಲಿ ಜನ್ಮವು ಹೇಳಲ್ಪಟ್ಟಿತು. ಇಂತಹ ಯೋಗವನ್ನು ಆರಂಭಿಸುವುದಕ್ಕೆ ಎಲ್ಲ ಅನುಕೂಲತೆ ಇರುವಂತಹವರ ಕುಲದಲ್ಲಿ ಯೋಗಿಗಳೇ ಉಪದೇಶ ಮಾಡೋಕ್ಕೆ ಮನೆಯಲ್ಲಿಯೇ ಇರ್ತಾರೆ, ಅಂತಹವರ ಮನೆಯಲ್ಲಿಯೇ ಹುಟ್ಟುತ್ತಾನೆ. ಇದಾದ್ಮೇಲೆ ಮುಂದಕ್ಕೆ ಏನು ಅವನಿಗೆ ಹುಟ್ಟೋದು ಬರೀ ಹುಟ್ಟುಬಿಟ್ರೆ ಸಾಲದಲ್ಲ, ಆಮೇಲೆ ಏನಾಗುತ್ತೆ ಅವನಿಗೆ ಅಂತ ಹೇಳಿದ್ರೆ ತತ್ರ ತ್ವಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೋ ಚೈತತೋ ಭೂಯಃ ಸಂಸಿದ್ಧೌ ಕುರುನಂದನ ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ. ಮುಂದಿನ ಶ್ಲೋಕದ ಅರ್ಧ ಭಾಗವನ್ನು ಇಲ್ಲಿ ಸೇರಿಸ್ತಾರೆ ಭಾಷ್ಯಕಾರರು. ಆ ಮುಂದಿನ ಶ್ಲೋಕಕ್ಕೆ ಇನ್ನೊಂದು ವಿಶೇಷವಾದ ಅರ್ಥ ಹೇಳ್ತಾರೆ. ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಇದು ವಿಶೇಷವಾದ ಅರ್ಥ ನಮ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ. ಇದನ್ನ ಬೇರೆ ಮಾಡಿದ್ರು. ಇದು ಯಾಕೆ ಅಂದರೆ ಇದು ಇನ್ನೊಂದು ವಿಧವಾದ ಅಧಿಕಾರಿ. ಜಿಜ್ಞಾಸು ಅಂದರೆ ಜ್ಞಾತು ಮಿಚ್ಚ ಅಷ್ಟೇ. ಅವನಿಗೆ ಕರ್ಮಯೋಗ ಮಾಡಬೇಕು ಅಂತ ಅಧಿಕವಾದ ಇಚ್ಛೆ ಬಂದ್ಬಿಡ್ತು, ಅದುವೇ ಸಾಕು ಅಂತ ಹೇಳ್ತಾರೆ. ಅದುವೇ ಸಾಕು, ಅವನಿಗೆ ಉದ್ಧಾರ ಆಗಿಬಿಡ್ತಾನವನು. ಇಚ್ಛೆ ಬಂತಲ್ಲ, ಅಂತಹ ಒಂದು ಮುಮುಕ್ಷುತ್ವ ಬಂದುಬಿಡ್ತಲ್ಲ, ಅದಕ್ಕಿಂತ ಬೇರೆ ಏನು ಬೇಕು ಅಂತ ಹೇಳ್ಬೋದು. ಅವರು ಆಳ್ವಾರು ಹಾಗೆ ಹೇಳ್ತಾರೆ, ತಿರುಮಾಲಿರುಂಶೋಲೆಗೆ ಹೋಗಬೇಕು ಅಂತ, ಅದರ ಮಾರ್ಗದಲ್ಲಿ ಹೋಗಬೇಕು ಅಂತ ನೆನೆಸ್ಕೊಳ್ಳಿ ಸಾಕು. ವழிபடுவதுவே ನಿನೆವದು ನಲಮೆ ಅಂತ ಹೇಳಿದ್ರು. ಅಲ್ಲಿಯೇ ಆ ಮಾರ್ಗದಲ್ಲಿ ಹೋಗೋದನ್ನು ನೆನೆಸ್ಕೊಳ್ಳಿ. ತಿರುಮಾಲಿರುಂಶೋಲೆಗೆ ಹೋಗಬೇಕು, ಪರಮಾತ್ಮ ಸೇವಿಸಬೇಕು ಅಂತ ನೆನೆಸ್ಕೊಳ್ಳಿ, ಆ ಮಾರ್ಗವನ್ನು, ಅದು ಸಾಕು ಅಂತ ಹೇಳಿದ್ರು. ಹಾಗೆ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಭಾಷಿಕಾರರು ಅರ್ಥ ಹೇಳ್ತಾರೆ. ಜಿಜ್ಞಾಸುರಪಿ ಯೋಗಸ್ಯ ಅಂತ. ಆಸೆ ಬಂದರೂ ಸಾಕು, ಅವನಿಗೆ ಉದ್ಧಾರ ಆಗ್ಬಿಡ್ತಾನೆ ಅಂತ ಹೇಳಿ. ಇಂತಹ ಜನ್ಮದಲ್ಲಿ ಯೋಗಿಗಳ ಕುಲದಲ್ಲಿ ಜನ್ಮವನ್ನು ಪಡೆದವನಿಗೆ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ. ಹಿಂದಿನ ದೇಹದಲ್ಲಿ ಯಾವುದೋ ದೇಹ ಆಗಿರಬಹುದು, ಎಷ್ಟೋ ಜನ್ಮಗಳು ಹೋಗಿ ಅವನಿಗೆ ಸ್ವರ್ಗಾದಿ ಫಲಗಳಲ್ಲಿ ಎಷ್ಟೋ ಕಾಲ ಅನುಭವಿಸಿ ಬರ್ತಾನೆ. ಹಿಂದಿನ ಕರ್ಮಯೋಗ ಮಾಡಿ ಯೋಗ ಮಾಡ್ತಾ ಇದ್ದಂತಹ ಜನ್ಮದಲ್ಲಿ ಆ ದೇಹದಲ್ಲಿ ಯಾವ ಒಂದು ಯೋಗವನ್ನು ಪಡೆದಿದ್ದನೋ ಅದುವೇ ಅವನಿಗೆ ಆ ಯೋಗ ಮತ್ತೆ ಅವನಿಗೆ ಲಭಿಸುತ್ತೆ. ಪಡೆದುಕೊಂಡು ಯತತೋಚ ತತತೇಚ ತಥೋ ಭೂಯಃ, ಇನ್ನು ಅತ್ಯಧಿಕವಾದ ಪ್ರಯತ್ನ ಮಾಡ್ತಾನೆ ಅವನಿಗೆ. ಆಮೇಲೆ ಸಂಸಿದ್ಧಿಯಲ್ಲಿ ಅಧಿಕವಾದ ಪ್ರಯತ್ನ ಮಾಡಿ ಪುಷ್ಕಲವಾದ ಯೋಗ ಸಿದ್ಧಿ ಆಗಿಬಿಡುತ್ತೆ. ಪೂರ್ವಾಭ್ಯಾಸ ಏನತೇನೈವ. ಈ ಅಭ್ಯಾಸ ಅನ್ನೋದು ಬಹಳ ಪ್ರಧಾನ. ಅಭ್ಯಾಸವೇ ಬಹಳ ಪ್ರಧಾನ. ಇದು ಒಳ್ಳೆಯ ವಾಸನೆ. ಇದು ಪೂರ್ವವಾಸನೆ ಅಂತ ಹೇಳೋದ್ರಲ್ಲಿ ಒಳ್ಳೆಯ ವಾಸನೆ. ಇದು ಪೂರ್ವಾಭ್ಯಾಸ. ಯೋಗಾಭ್ಯಾಸ ಮಾಡಿದನ್ನಲ್ಲ, ಆರಂಭಿಸಿದನಲ್ಲ, ಕರ್ಮಯೋಗ ಮಾಡಿದ್ದನಲ್ಲ, ಆ ಒಂದು ಅಭ್ಯಾಸದಿಂದಲೇ ತೇನೈವ ಕ್ರಿಯತೆ ಹಿ ಅವಶಃ ಅಪಿ. ತನ್ನ ವಶದಲ್ಲಿ ಇರೋದಿಲ್ಲ. ವಾಸನ ಹೆಂಗೆ ನಮ್ಮನ್ನು ಕೆಟ್ಟ ವಿಷಯಗಳಲ್ಲಿ ಹೇಳ್ಕೊಂಡು ಹೋಗುತ್ತೋ, ಈ ಒಳ್ಳೆಯ ವಾಸನೆಯು ಹಾಗೆ ಇವಳನ್ನ ಹೇಳ್ಕೊಂಡು ಹೋಗ್ಬಿಡುತ್ತೆ. ಇನ್ನೂ ಅತ್ಯಧಿಕವಾದ ಪ್ರಯತ್ನ ಮಾಡಿ ಫಲವನ್ನು, ಸಿದ್ಧಿಯನ್ನು ಪಡೆದುಕೊಂಡು ಬಿಡ್ತಾನೆ, ಆತ್ಮಾವಲೋಕನವನ್ನು. ತತ್ರ ಜನ್ಮನಿ ತಮೇವ ತತ್ರ ತಂ ಪೌರ್ವದೇಹಿಕಂ ಯೋಗ ವಿಷಯಂ ಬುದ್ಧಿ ಸಂಯೋಗಂ ಲಭತೆ. ತತ್ರ ತಂ ಬುದ್ಧಿ ಸಂಯೋಗಂ ಪೌರ್ವದೇಹಿಕಂ ಲಭತೆ. ತತ್ರ ಅಂತ ಹೇಳಿದ್ರೆ ಜನ್ಮನಿ ಅಂತ ಅರ್ಥ. ಅಂದರೆ ಯೋಗಿಗಳ ಕುಲದಲ್ಲಿ ಹುಟ್ಟಿದ ಜನ್ಮದಲ್ಲಿ ತಮೇವ ಪೌರ್ವದೇಹಿಕಂ, ಆ ಹಿಂದಿನ ದೇಹದಲ್ಲಿ ಆಗಿದ್ದು, ಹಿಂದಿನ ಜನ್ಮದಲ್ಲಿ ಯೋಗವನ್ನು ಮಾಡ್ತಿದ್ದ ಜನ್ಮದಲ್ಲಿ ಯಾವುದಿತ್ತೋ ಆ ಜನ್ಮದಲ್ಲಿದ್ದ ಯೋಗ ವಿಷಯಂ ಬುದ್ಧಿ ಸಂಯೋಗಂ, ಯೋಗ ವಿಷಯವಾದ ಬುದ್ಧಿ ಅವನಿಗೆ, ಅದರೊಡನೆ ಸಂಪರ್ಕ, ಆ ಯೋಗದ ದಶೆ ಸಿಕ್ಕಿಬಿಡುತ್ತೆ ಇವನಿಗೆ. ತತಃ ಸುಪ್ತ ಪ್ರಬುದ್ಧವತಿ, ಮಾಲಗಿ ಎದ್ದವನ ಹಾಗೆ
ಇದನ್ನೇ ಇಲ್ಲಿ ವಿಶ್ವಾಮಿತ್ರರು ಹೇಳಿದ್ರಲ್ಲ, ಹಾಗೆ ಅಹೋರಾತ್ರಾಪದೇಶೇನ ಗತ ಸಂವತ್ಸರ ದಶ ಅಂತ ಹೇಳಿದ್ರು. ಹಗಲು ರಾತ್ರಿ ಅನ್ನೋವಾಗ 10 ವರ್ಷ ಹೋಗ್ಬಿಡ್ತಲ್ಲ ಅಂತ ನೆನೆಸ್ಕೋತಾರೆ ಅವರು. ಹಾಗೆ ಮಲಗಿ ಎದ್ದವನ ಥರ ಇರ್ತಾನೆ ಅವನಿಗೆ. ಎದ್ದು ಎದ್ದರೆ ಅವನಿಗೆ ಎಚ್ಚರವಾಗುತ್ತೆ ಆಗ ಒಂದು ದಿನ. ಸುಪ್ತ ಪ್ರಬುದ್ಧವತಿ, ಮಲಗಿ ಎದ್ದವನ ಥರ. ಸಂಸಿದ್ಧವು, ಮತ್ತೆ ಸಿದ್ಧಿಯಲ್ಲಿ ಯತತೆ, ಪ್ರಯತ್ನ ಪಡ್ತಾನೆ. ಯಥಾನ ಅಂತರಾಯ ಹತಃ ಭವತಿ, ಅಂತರಾಯ ಅಂದರೆ ವಿಘ್ನಗಳು. ವಿಘ್ನದಿಂದ ಅವನಿಗೆ ಆಗದೇ ಇರುವ ಹಾಗೆ ಪ್ರಯತ್ನ ಮಾಡ್ತಾನೆ. ತಥಾ ಯತತೆ, ಯತತೆ ಚ ತಥೋ ಭೂಯಃ ಅಂತ ಹೇಳಿರೋದ್ರಿಂದ ಅಧಿಕವಾದ ಪ್ರಯತ್ನ ಅಂದರೆ ಮತ್ತೆ ಅವನಿಗೆ ಯಾವ ಪ್ರತಿಬಂಧಕವೂ ಬರೋದಿಲ್ಲ. ಆ ರೀತಿ ಪ್ರಯತ್ನವು ಏರ್ಪಡುತ್ತೆ ಅವನಿಗೆ ಯೋಗದ ಮಹಾತ್ಮೆಯಿಂದ. ಯಾಕೆಂದರೆ ಅವನಿಗೆ ಮಿಕ್ಕ ವಿಷಯಗಳ ಆಸೆ ಪೂರ್ಣವಾಗಿ ಹೋಗ್ಬಿಡ್ತದೆ ಅಲ್ಲಿಗೆ. ಆದ್ದರಿಂದ ಅಧಿಕವಾಗಿ ಪ್ರಯತ್ನಪಟ್ಟು ಸಿದ್ಧಿಯನ್ನು ಪಡೆದುಕೊಳ್ತಾನೆ. ತೇನ ಪೂರ್ವಾಭ್ಯಾಸೇನ, ಪೂರ್ವೇಣ ಯೋಗ ವಿಷಯೇಣ ಅಭ್ಯಾಸೇನ ಸಹ ಯೋಗಭ್ರಷ್ಟ ಹಿ ಅವಶಃ ಅಪಿ ಯೋಗೇ ಏವ ಕ್ರಿಯತೆ. ಯೋಗದಲ್ಲಿ ಅಪಹಾರವಾಗ್ಬಿಡುತ್ತೆ ಅವನ ಬುದ್ಧಿ, ಯೋಗದಲ್ಲಿಯೇ ಹೋಗ್ಬಿಡುತ್ತೆ. ಬುದ್ಧಿಯನ್ನು ಅಪಹರಿಸ್ಕೊಂಡು ಹೋಗ್ಬಿಡುತ್ತೆ. ಅಭ್ಯಾಸ ಅನ್ನೋದು ಹಿಂದಿನ ಪೂರ್ವಜನ್ಮ ವಾಸನೆ ಅವನನ್ನು ಯೋಗದಲ್ಲಿ ಹೋಗೋ ಹಾಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಪ್ರಸಿದ್ಧಂ ಹಿ ಏತತೆ ಯೋಗ ಮಾಹಾತ್ಮ್ಯಂ, ಅತ್ಯಂತ ಪ್ರಸಿದ್ಧವಾದ ಯೋಗದ ಮಹಾತ್ಮೆ ಪ್ರಸಿದ್ಧವಾಗಿದೆ ಇಂತಹದ್ದು. ತತಃ ಕಿಮಾಯಾತಂ ಅಪವರ್ಗಸ್ಯ ಪೂರ್ವದೇಹಾರಬ್ಧಸ್ಯ ಯೋಗಸ್ಯ ಶಿಥಿಲತ್ವಾತ್. ಹಿಂದಿನ ಜನ್ಮದ ಯೋಗ ಶಿಥಿಲವಾಗೋಯ್ತಲ್ಲ, ಮೋಕ್ಷ ಹೇಗೆ ಸಿಗುತ್ತೆ ಇವನಿಗೆ ಅಂತ ಹೇಳಿದ್ರೆ, ಯೋಗಿ ಕುಲ ಜನ್ಮ ಮಾತ್ರಸ್ಯ ಚ ಮೋಕ್ಷ ಹೇತುತ್ವ ಅಭಾವಾತ್ ಇತ್ಯತ್ರ ಉತ್ತರಂ ತಮಿತಿ. ಯೋಗದಿಂದ ಚಲಿಸಿದ್ರೆ ಯೋಗಿಗಳ ಗೃಹದಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದ್ರಿ, ಅಷ್ಟು ಮಾತ್ರಕ್ಕೆ ಇವನಿಗೆ ಮೋಕ್ಷ ಬಂದ್ಬಿಡುತ್ತೆಯೇ? ಯೋಗಿಗಳ ಮಗ ಆಗಿಬಿಟ್ರೆ ಬಂದ್ಬಿಡುತ್ತೆಯೇ ಅಂತ ಹೇಳಿದ್ರೆ ಬರೋದಿಲ್ಲ. ಆದರೆ ಯೋಗದ ಮಹಾತ್ಮೆ ಅವನಿಗೆ ಹೇಗಿರುತ್ತೆ ಅಂದರೆ, ಯೋಗಿಗಳ ಹುಟ್ಟದಲ್ಲಿ ಹುಟ್ಟೋದು ಮಾತ್ರವಲ್ಲ, ಅಧಿಕವಾಗಿ ಪ್ರಯತ್ನ ಮಾಡಿ ಸಿದ್ಧಿ ಪಡೆದುಕೊಳ್ಳೋ ತನಕ ಬಿಡೋದಿಲ್ಲ ಅದು. ಅಂತಹ ಒಂದು ಮಹಾತ್ಮೆ ಅದು ಯೋಗಕ್ಕೆ. ಯೋಗಿ ಕುಲ ಜನ್ಮ ಮಾತ್ರಸ್ಯ ಚ ಮೋಕ್ತ ಹೇತುತ್ವ ಅಭಾವಾತ್. ಹುಟ್ಟಿದವರಿಗೆಲ್ಲ ಯೋಗ ಬರದೇ ಇರಬಹುದು, ಆದರೆ ಇವನಿಗೆ ಯೋಗಿಯಾದವನಿಗೆ ಹಿಂದೆ ಎಷ್ಟೋ ಜನ ಹುಟ್ಟಬಹುದು ಯೋಗಿ ಕುಲದಲ್ಲಿ. ಎಲ್ಲರೂ ಹಿಂದಿನ ಜನ್ಮದಲ್ಲಿ ಯೋಗ ಮಾಡದೇ ಇರ್ಬೋದಲ್ಲ, ಬೇರೆ ಕೆಲವು ಸುಕೃತಗಳಿಂದಲೂ ಹಾಗೆ ಬರಬಹುದು ಜನ್ಮಗಳು. ಆದರೆ ಯೋಗ ಮಹಾತ್ಮೆಯಿಂದ ಈ ಜನ್ಮ ಪಡೆದವನಿಗೆ ಅಧಿಕವಾದ ಪ್ರಯತ್ನ ಉಂಟಾಗಿ ಸಿದ್ಧಿಯು ಲಭಿಸುತ್ತೆ. ತತ್ರ ಶಬ್ದಸ್ಯ ಸಪ್ತಮಿ ಸಾಮ್ಯಾತ್ ದೇಹ ವಿಷಯತ್ವ ಬ್ರಹ್ಮ ವಿದಾಸಾಯ. ಇಲ್ಲಿ ತತ್ರ ತತ್ರ ತಮ್ ಬುದ್ಧಿ ಸಂಯೋಗಂ ಅಂತ ಹೇಳಿರೋದ್ರಿಂದ ದೇಹವಲ್ಲ ಅಲ್ಲಿ, ಆ ದೇಹದಲ್ಲಿ ಅಂತ ಅರ್ಥವಲ್ಲ ತತ್ರ ಅಂತ ಹೇಳಿದ್ರೆ. ಆದ್ದರಿಂದ ಇಲ್ಲಿ ತತ್ರ ಜನ್ಮನಿ ಅಂತ ಹೇಳಿದ್ರು, ಆ ಜನ್ಮದಲ್ಲಿ ಅಂತ ಅರ್ಥ ಮಾಡಿದ್ವಿ. ಪೂರ್ವೋಕ್ತ ವಾಕ್ಯಾರ್ಥೇನ ಅನ್ವೇಮಃ ತತ್ರ ಜನ್ಮನಿ. ತತ್ಪೂರ್ವದೇಹೇ ಸಂಸಾರ ಹೇತು ಬುದ್ಧೇರಪಿ ಸದ್ಭಾವಾತ್ ವ್ಯವಚ್ಛೇದಾಯ ತಮ್ ಇತಿ ಉಕ್ತಂ ಯೋಗ ವಿಷಯಂ. ಪೂರ್ವಜನ್ಮದಲ್ಲಿ ಸ್ವಾಮಿ ದೇಶಿಕನೆಲ್ಲ ಎಷ್ಟು ಒಂದು ವಿಷಯವನ್ನು ಬಿಡದೆ ಚೆನ್ನಾಗಿ ಪರೀಕ್ಷೆ ಮಾಡ್ತಾರೆ. ಸ್ವಾಮಿ ದೇಶಿಕನ ಭಾಷ್ಯಕಾರ ಹೇಳಿರೋ ವಾಕ್ಯವನ್ನು ಅದು ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ ಸ್ವಾಮಿ ದೇಶಿಕನಂದರೆ ಇಲ್ಲಿ ತಿಳಿಸ್ತಾರೆ. ಶ್ಲೋಕದಲ್ಲಿ ಏನು ಹೇಳಿದೆ? ತತ್ರ ತಮ್ಮ ಬುದ್ಧಿ ಸಂಯೋಗಂ ಅಂತ ಹೇಳಿದ್ರು. ಹಿಂದಿನ ಜನ್ಮದಲ್ಲಿ ಇದ್ದ ಬುದ್ಧಿ ಸಂಯೋಗ. ಹಿಂದಿನ ಜನ್ಮದಲ್ಲಿ ಸಂಸಾರ ಆಸೆನೂ ಬಂತಲ್ಲ ಅವನಿಗೆ, ಸೌಕರಿಗೆ ಸಂಸಾರ ಮಾಡಬೇಕು ಅಂತ ಆಸೆ ಬಂತಲ್ಲ, ಅದು ಆ ದೇಹದಲ್ಲಿ ತಾನೇ ಇದ್ದಿದ್ದು. ಯೋಗವನ್ನು ಮಾಡ್ತಾ ಇದ್ದವನಿಗೆ ಸಂಸಾರದ ಆಸೆಯೂ ಬಂತಲ್ಲ, ಯಾವುದು ಇದು? ಮತ್ತೆ ಆ ಜನ್ಮದಲ್ಲಿ ಇದ್ದ ಬುದ್ಧಿ ಸಂಯೋಗ ಅಂದರೆ ಯಾವುದು? ಭಾಷಿಕಾರ ಹೇಳಿದ್ರು ಯೋಗ ವಿಷಯಂ ಬುದ್ಧಿ ಸಂಯೋಗಂ ಅಂತ ಹೇಳಿದ್ರು. ಯೋಗ ವಿಷಯವಾದ ಬುದ್ಧಿ ಮತ್ತೆ ಸಂಸಾರ ಬರೋದಿಲ್ಲ ಆಸೆ ಅವನಿಗೆ, ಅದು ಮುಗಿದೋಯ್ತು. ತೃಷ್ಣ ಎಲ್ಲ ಮುಗಿದೋಯ್ತು ಅವನಿಗೆ, ಅವಸಾನವಾಗೋಯ್ತು. ಯೋಗ ಮಹಾತ್ಮ್ಯ ಮಾತ್ರ ಹಾಗೆಯೇ ಉಳಿದಿದೆ. ಆದ್ದರಿಂದ ಯೋಗ ವಿಷಯದಲ್ಲಿಯೇ ಇವನಿಗೆ ಸಂಬಂಧ ಉಂಟಾಗುತ್ತೆ. ಆದ್ದರಿಂದ ಆ ತೃಷ್ಣೆ ಎಲ್ಲ ಪೂರ್ಣ ಅನುಭವಿಸಿ ಮುಗಿದೋಗಿದೆ, ಅವಸಾನವಾಗೋಯ್ತು. ಯೋಗದ ಮಹಾತ್ಮ್ಯ ಹಾಗೆಯೇ ಇದೆ, ಸ್ವಲ್ಪ ಕ್ಷೀಣವಾಗಿಲ್ಲ. ಅಂದರೆ ಯೋಗ ವಿಷಯಂ ಬುದ್ಧಿ ಸಂಯೋಗಂ, ಯೋಗ ವಿಷಯದಲ್ಲಿಯೇ ಮತ್ತೆ ಅವನಿಗೆ ಬುದ್ಧಿ ಏರ್ಪಡುತ್ತೆ ಅಂತ ಭಾಷಿಕಾರರು ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸ್ವಾಮಿ ದೇಶಿಕನ್ ಅದನ್ನು ತಿಳಿಸ್ತಾರೆ. ತತ್ಪೂರ್ವದೇಹೇ ಸಂಸಾರ ಹೇತು ಬುದ್ಧೇರಪಿ ಸದ್ಭಾವಾತ್. ಸಂಸಾರಕ್ಕೆ ಕಾರಣವಾದ ಬುದ್ಧಿಯೂ ಇತ್ತಲ್ಲ ಅಲ್ಲಿ. ಬುದ್ಧಿ ಸಂಯೋಗ ಅಂದರೆ ಏನು? ಅದಲ್ಲಪ್ಪ, ಯೋಗ ವಿಷಯಂ ತತಃ ಬುದ್ಧಿ ಸಂಯೋಗಾತ್ ಇತ್ಯರ್ಥ. ಜನ್ಮಾಂತರೇ ಸಮಸ್ತ ಸಂಸ್ಕಾರ ತಿರೋಧಾನಸ್ಯ ದೃಶ್ಯಮಾನತ್ವಾತ್
ಕಥಮಿದಂ ಉಪಪದ್ಯತೆ ಇತಿ ಶಂಕಾಯಾಂ ಪುಣ್ಯಕೃತಾಂ ತಥಾವಿಧ ಸಂಸ್ಕಾರ ತಥಾವಿಧ ಸಂಸ್ಕಾರ ಭ್ರಂಶಃ ನಾಸ್ತಿ ಸುಪ್ತ ಪ್ರಬುದ್ಧವತೆ. ಜನ್ಮಾಂತರಲ್ಲಿ ಎಲ್ಲ ಸಂಸ್ಕಾರಗಳೆಲ್ಲ ಮರೆ ಆಗಿಬಿಟ್ಟಿರುತ್ತೆ. ಜನ್ಮಾಂತರೆ ಸಮಸ್ತ ಸಂಸ್ಕಾರ ತಿರೋಧಾನಸ್ಯ ದೃಶ್ಯಮಾನತ್ವಾತ್ ಅಂದರೆ ಸಂಸ್ಕಾರಗಳೆಲ್ಲ ಮರೆ ಆಗಿರಬಹುದು. ಎಷ್ಟೋ ಎಲ್ಲ ಜನ್ಮಗಳಲ್ಲೂ ಬರೋದಿಲ್ಲ, ಯಾವುದೋ ಹಿಂದೆ ಜನ್ಮ ಮಾಡಿದ ಸಂಸ್ಕಾರ ಇನ್ಯಾವಾಗಲೂ ಬರ್ಬೋದು. ಕೆಲವೆಲ್ಲ ಮರೆ ಆಗಿಬಿಡುತ್ತೆ, ಸಂಸ್ಕಾರಗಳೆಲ್ಲ ಗೊತ್ತಾಗೋದಿಲ್ಲ ಇವನಿಗೆ. ಅದರಿಂದಲೇ ನಮಗೆ ಹಿಂದಿನ ಜನ್ಮ ಸ್ಮರಣೆ ಎಲ್ಲರಿಗೂ ಬರೋದಿಲ್ಲ. ಸಂಸ್ಕಾರ ಎಲ್ಲ ಮರೆ ಆಗಿಬಿಟ್ಟಿರುತ್ತೆ, ತಿರೋಧಾನವಾಗಿರುತ್ತೆ. ಆದ್ದರಿಂದ ಅದು ತಿಳಿದು ಬರ್ತಿದೆಯಲ್ಲ, ಹಾಗೆ ಇವನಿಗೆ ಹೇಗೆ ಎಲ್ಲ ಹಿಂದಿನ ಯೋಗ ಮಾಡಿದ್ದು ಮತ್ತೆ ತಿಳಿಯುತ್ತೆ ಇವನಿಗೆ ಅಂತ ಹೇಳಿದ್ರೆ, ಪುಣ್ಯ ಮಾಡಿದಂಥವರಿಗೆ ಅಂತಹದ್ದು ಆಗಬಹುದು. ಸಂಸ್ಕಾರ ಭ್ರಂಶ ಅಂದರೆ ಯಾಗಾದಿಗಳನ್ನೆಲ್ಲ ಮಾಡಿ ಸ್ವರ್ಗಾದಿ ಲೋಕ ಪಡೆದುಕೊಂಡವ್ರಿಗೆ ಆ ಸಂಸ್ಕಾರಗಳೆಲ್ಲ ಹೋಗ್ಬಿಡುತ್ತೆ. ಆದರೆ ಇವನಿಗೆ ಹೇಗೆ ಅಂದರೆ ಸುಪ್ತ ಪ್ರಬುದ್ಧವತೆ ಅಂದರೆ ಮಲಗಿ ಎದ್ದವನಿಗೆ ಹೋಗೋದಿಲ್ಲ ಸಂಸ್ಕಾರ. ಇವತ್ತು ಬೆಳಿಗ್ಗೆ ಎದ್ರೆ ನಿನ್ನೆ ಆಗಿದ್ದು ಯಾವುದೂ ಹೋಗಿರಲ್ಲ ನಮಗೆ. ನಿನ್ನೆ ಆದ ಅನುಭವಗಳೆಲ್ಲ ಹಾಗೆಯೇ ಇರುತ್ತೆ, ನಮ್ಗೆ ತಿಳಿಯುತ್ತಲ್ಲ ಸ್ಪಷ್ಟವಾಗಿ. ಆ ರೀತಿ ತಿಳಿತಾನೆ ಇವನು. ಆದ್ದರಿಂದ ಜನ್ಮಾಂತರಗಳಲ್ಲಿ ಸಂಸ್ಕಾರಗಳು ಹೋಗ್ಬಿಡುತ್ತೆ. ಆದರೆ ಮಲಗಿ ಎದ್ದವನಿಗೆ ಹಿಂದೆ ಮಾಡಿದ ಅನುಭವಗಳು ಹೋಗೋದಿಲ್ವಲ್ಲ ಒಂದು ದಿನದಲ್ಲಿ, ಆ ರೀತಿಯೇ ಇರುತ್ತೆ ಇವನಿಗೆ ಅಂತ ಹೇಳ್ತಾರೆ. ಸಂಸಿದ್ಧೌ ಇತ್ಯತ್ರ ಅಪವರ್ಗಾಭಿಪ್ರೇತಮಃ ಯಥಾ ಇತಿ ಇತ್ಯತ್ರ ಅಪವರ್ಗ ಇರಬೇಕು. ಸಂಸಿದ್ಧೌ ಅಂತ ಹೇಳಿದ್ರೆ ಪೂರ್ಣವಾಗಿ ಅಂತ ಅರ್ಥ, ಇಲ್ಲಿ ಅಂತರಾಯವಿಲ್ಲದೆ ಅಂತ ಅರ್ಥ. ತೇನ ಇತ್ಯಸ್ಯ ಅರ್ಥ ಯೋಗ ವಿಷಯೇಣ, ಯೋಗ ವಿಷಯದೇನ ತೇನ, ಇಲ್ಲಿ ಎಲ್ಲ ತಂತ್ರತಂಬಹುದೇಶಕಂ ಯತತೇತು ಭೂಯಃ ಸಂಸಿದ್ಧೌ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ. ತೇನ ಅಂತ ಹೇಳಿದ್ರೆ ಯೋಗ ವಿಷಯವಾದದ್ದ ಒಂದು ಅಭ್ಯಾಸದಿಂದ ಅನ್ನೋದು ಅರ್ಥ ಅಲ್ಲಿ. ತೇನೈವ ಅವಧಾರಣ ಫಲಿತಂ ಯೋಗ ಏವ ಹ್ರಿಯತೆ, ಯೋಗವೇ ಅವರನ್ನ ಕರೆದುಕೊಂಡು ಹೋಗ್ಬಿಡುತ್ತೆ ಆ ಕಡೆ. ಈ ಶಬ್ದಾರ್ಥಂ ಪ್ರಸಿದ್ಧಂ, ಪ್ರಸಿದ್ಧಿ ಆದಿಭರತ ವಿದುರ ಭೀಷ್ಮಾದಿ ವೃತ್ತಾಂತೇಶು ದ್ರಷ್ಟವ್ಯ. ಅವರಿಗೆಲ್ಲ ಯೋಗದಲ್ಲಿಯೇ ಮನಸ್ಸು ಹೇಗೆ ಹೋಯ್ತೋ, ಭೀಷ್ಮರಿಗೆ ವಿದುರರಿಗೆ ಆದಿಭರತರು ಅವರೆಲ್ಲ ಜಿಂಕೆ ಆಗಿದ್ರು ಕೂಡ ಅವರಿಗೆ, ಅದಕ್ಕೆ ಜಿಂಕೆಯು ಕೂಡ ಒಂದು ಋಷಿಗಳ ಆಶ್ರಮದಲ್ಲಿಯೇ ಹೋಗಿ ಅಲ್ಲಿಯೇ ಇರೋದಂತೆ ಆ ಜಿಂಕೆ. ಆಮೇಲೆ ಸಮುದ್ರ ಮಧ್ಯದಲ್ಲಿ ಹೋಗಿ ಪೂರ್ವಜನ್ಮ ಸ್ಮರಣೆ ಬಂದು ಪ್ರಾಣವನ್ನು ಬಿಟ್ಟು ಬ್ರಾಹ್ಮಣನಾಗಿ ಜನ್ಮ ಬರುತ್ತೆ ಅಂತ ಪುರಾಣದಲ್ಲಿ ಹೇಳಲ್ಪಟ್ಟಿದೆ, ವಿಷ್ಣು ಪುರಾಣದಲ್ಲಿ. ಅದಾದ ಮೇಲೆ ಅವನಿಗೆ ಸಿದ್ಧಿಸುತ್ತೆ. ಹೀಗೆ ವಿದುರರಿಗೂ ಹೋಗಲಿಲ್ಲ, ಅದರಲ್ಲಿ ಅವರು ಯಾವುದೇ ಜನ್ಮ ಬಂದರೂ ಕೂಡ ಹಿಂದಿನ ಜನ್ಮದ ಸ್ಮರಣೆ ಬಂದು ಭಕ್ತಿಯೋಗ ಮುಂದುವರಿಯಿತು. ಭೀಷ್ಮರಿಗೂ ಹಾಗೆಯೇ ಇದೆಲ್ಲವೂ ಕೂಡ ಹೇಳಲ್ಪಟ್ಟಿದೆ. ಆ ರೀತಿಯಲ್ಲಿ ಕಂಡುಬರ್ಬೋದು, ಸ್ಪಷ್ಟವಾಗಿ ಪ್ರಸಿದ್ಧವಾದ ವಿಷಯವೇ ಇದು. ತೇನೈವ ಹ್ರಿಯತೆ ಹಿ ಅವಶಃ ಅಪಿ, ಯೋಗವೇ ಅವನನ್ನು ಪ್ರಸಿದ್ಧವಾಗಿದೆ ಇದು ಲೋಕದಲ್ಲಿ. ಪಾರ್ಥ ಕುರುನಂದನ ಶಬ್ದಾಭ್ಯಾಂ ಉಭಯಕುಲಶುದ್ಧ್ಯಾದಿ ಸೂಚಕಾಭ್ಯಾಂ ಅರ್ಜುನಸ್ಯಾಪಿ ಶುಚೀನಾಂ ಶ್ರೀಮತಾ ವಿದ್ಯಾತಿ ಅನ್ವಯ ಸೂಚಿತ. ಸ್ವಾಮಿ ದೇಶಿಕನಲ್ಲಿ ವಿಶೇಷವಾಗಿ ತಿಳಿಸ್ತಾರೆ. ಇಲ್ಲಿ ಯಾವ್ಯಾವ ಶಬ್ದಗಳಲ್ಲಿ ಸಂಬೋಧನೆ ಇದೆ ಗೀತೆಯಲ್ಲಿ, ಎಲ್ಲಕ್ಕೂ ವಿಶೇಷವಾದ ಅರ್ಥ ಇದೆ. ಇಲ್ಲಿ ಹೇಳಿದಾಗ ಲಭತೆ ಯತತೆ ಸಂಸಿದ್ಧವು ಕುರುನಂದನ ಅಂತ ಹೇಳಿದ್ರು. ಕುರುನಂದನ ಅಂದರೆ ಒಳ್ಳೆಯ ವಂಶದಲ್ಲಿ ಹುಟ್ಟಿದವನು ನೀನು, ಕುರುವಂಶದಲ್ಲಿ. ಶ್ರೀಮತಾಂ ಗೇಹೆ ಅನ್ನೋದಕ್ಕೆ ಈ ಅರ್ಥ ಅದು. ಶ್ರುತೀನಾಂ ಶ್ರೀಮತಾಂ ಗೇಹೆ, ನಿನಗೆ ಆ ಸಂಸ್ಕಾರವಿದೆ, ನಿನಗೆ ಯೋಗ ಆರಂಭಿಸುವುದಕ್ಕೆ ಬೇಕಾದ ಎಲ್ಲ ಅನುಕೂಲಗಳು ಇರುವ ಕುಲದಲ್ಲಿಯೇ ನೀನು ಹುಟ್ಟಿದೀಯ. ಪೂರ್ವಾಭ್ಯಾಸ ಏನತೇನೈವ ಕ್ರಿಯತೆ, ಅದು ಅವನಿಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಅರ್ಜುನನಿಗೂ ಕೂಡ ಈ ರೀತಿ ಇತ್ತು ಅಂತ ಹೇಳಿಬಿಟ್ಟು ಪಾರ್ಥ ಕುರುನಂದನ ಮೊದಲಾದದ್ದು ಹೇಳಲ್ಪಟ್ಟಿದೆ ಇಲ್ಲಿಯೂ. ಹಾಗೆಯೇ ಹಿಂದಿಯೂ ಪಾರ್ಥ ಅನ್ನೋ ಶಬ್ದ ಬಂದಿತ್ತು. ಅದೆಲ್ಲ ಕೂಡ ಪೃಥು ವಂಶದಲ್ಲಿ ಇದೆಲ್ಲ ಹುಟ್ಟಿರೋದು. ಇವನಿಗೆ ಶುಚಿನಾಂ ಶ್ರೀಮತಾಂ ಅನ್ನುವ ಅನ್ವಯವೂ ಕೂಡ ನಿನಗೂ ಇದೆಪ್ಪ, ನಿನಗೆ ಇದೆಲ್ಲ ಸಾಧ್ಯವಾಗುತ್ತೆ, ನೀನು ಮಾಡಬಹುದು, ಅಂತಹ ಒಂದು ಒಳ್ಳೆಯ ಕುಲದಲ್ಲಿಯೇ ನೀನು ಜನ್ಮವನ್ನು ಪಡೆದಿದೆಯಾ, ಮುಂದುವರಿಯುತ್ತೆ, ಯೋಗವೇ ನಿನ್ನ ಕರೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಮುಂದೆ ಇನ್ನೊಂದು ವಿಶೇಷವಾದದ್ದು ಯೋಗದ ಮಹಿಮೆ ಹೇಳುವಾಗ, ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಶಬ್ದ ಬ್ರಹ್ಮಕ್ಕೆ ವಿಶೇಷವಾದ ಅರ್ಥ ಹೇಳ್ತಾರೆ ಭಾಷ್ಯಕಾರರು. ಬ್ರಹ್ಮ ಅಂದರೆ ಪ್ರಕೃತಿ ಅಂತ ಅರ್ಥ ಮಾಡಿ ಹೇಗೆ ಅನ್ನೋದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ಇದಕ್ಕೆ ತಿಳಿಸ್ಕೊಳ್ತೇನೆ. ಯೋನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹಂತಹ ತರಿತರಾಣಿನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಹಿಗೋವಿಂದೋರ್ಹಮಾಮಿ ಚರಣೌ ಚರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಚಾರಿಣಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಶ್ರೀ ಕೃಷ್ಣ.